ಸಾರಿ ಮೇಲೆ ಕೊಡಿಸ್ಕೊಳಪ್ಪ. ಡೈಲಾಗೆಲ್ಲ ಚೆನ್ನಾಗಿ ಹೇಳಿದ್ಯಾ, ಜೋರಾಗಿ ಹೇಳು. ಅಶ್ಮಿತಾ ಇವತ್ತೆಲ್ಲ ಚೆನ್ನಾಗಿ ಹೇಳಿದ್ರು, ಅದು ಜೋರಾಗಿ ಹೇಳಿಲ್ಲ. ಜೋರಾಗಿ ನಿಧಾನ ಕೇಳು, ಜೋರಾಗಿ ಫೀಲ್ ಮಾಡು. ಎಸ್ಕೀಮ್ ಇದೆ. ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳೋಣ, ಹೆಂಗೆ ಬರಬೇಡ ಯಾರು ಇಲ್ಲ. ಏ ನಂಜ, ಎಲ್ಲಿಗೋ ಓಡ್ತಿದ್ಯಾ? ಇದನ್ನೇ ಕೊಡ್ಬೇಕಾ? ಓ ಅಮ್ಮನವ್ರು ಅರ್ವೆ ಸೊಪ್ಪು ಹೆಚ್ಚು ಅಂದರು. ಬೇಷ್, ನಿನ್ನ ಈ ವೇಗವಾದ ಪ್ರಯಾಣದ ಗುರಿ ಕೋಸಂಬರಿ ಮಾಡಿ ಹೊಟ್ಟೆ ಇರೋರಿಗೆಲ್ಲ ಗಡತ್ತಾಗಿ ಬಿಡಿಸೋದು. ಆದರೆ ನನ್ನ ಗುರಿ ನಿನ್ನೆ ಇಲ್ಲಿ ಕೂರಿಸ್ಕೊಂಡು ಇಸ್ಪೀಟ್ ತೊಗೊಂಡು ರಮ್ಮಿ ಆಡೋದು. ಬಾ, ಈ ಕೆಟ್ಟ ಬೇಸರವನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಕೊಲ್ಲೋದು. ಕೊನೆಗೊಂದು ದಿನ ಕಣ್ಣಿಗೆ ಕಂಡ ರಸ್ತೆ ಇಟ್ಕೊಂಡು ಹೋಗ್ತಾ ಇರೋದು. ಇಸ್ಪೀಟ್ ರಾಜ, ಇಸ್ಪೀಟ್ ರಾಣಿ, ಇಸ್ಪೀಟ್ ಗುಲಾಮ. ಆಟ ಮುಗಿದ ಕೂಡಲೇ ಹೋಗೋಕೆ ಒಂದು ರಸ್ತೆ. ಇಸ್ಪೀಟ್ ಆಡಕ್ಕೆ ಬರೋಕ್ಕಿಲ್ಲ ಸರ್. ನಾನು ಹೇಳ್ಕೊಡ್ತೀನೋ? ದಮ್ಡಿ ಇಲ್ಲ ಸರ್. ನಾನು ರೊಕ್ಕ ಕೊಡ್ತೀನಿ. ಅಮ್ಮವರು ನನಗೆ ಭೂತ ಬಿಡ್ತಾರೆ ಸರ್. ಅಮ್ಮ 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 ಅವ್ರು ನನ್ಗೋ ಅಮ್ಮ ಅಥವಾ ನಿನ್ಗೋ? ನಿಮ್ಮಮ್ಮ ಅಲ್ವಾ ಸರ್? ಹಾಗಾದ್ರೆ ಹೇಳು, ನಿನ್ನಪ್ಪ ಕಳ್ಳತನ ಮಾಡಿ ಹಣ ತರ್ತಿದ್ದಾನೆ, ನಿನ್ನಮ್ಮ ಆ ಹಣದಲ್ಲಿ ನಿಂಗೆ ಅಂಗಿ ಕೊಡಿಸ್ತಾಳೆ, ನಿಂಗೆ ಮೃಷ್ಟಾನ ಭೋಜನ ಮಾಡಿಸ್ತಾಳೆ ಅಂತ ಇಟ್ಕೋ. ನೀನು ವಿದ್ಯಾವಂತ ಶಕ್ತಿವಂತ ಆಗ್ತೀಯೆ, ನೀನೇ ಶ್ರೇಷ್ಠ ಪುರುಷ ಅಂತ ಮರಿತೀಯೆ. ಆದರೆ ಒಂದಾನೊಂದು ಬೆಳಗ್ಗೆ ಇದ್ದಕ್ಕಿದ್ದಾಗೆ ನಿನ್ನಪ್ಪ ಕಳ್ಳ, ನಿನ್ನಮ್ಮನ ಜೀವನವೇ ದೊಡ್ಡ ಗುಟ್ಟಿನ ಮೊಟ್ಟೆ ಅಂತ ಗೊತ್ತಾದ ಕೂಡಲೇ ಏನಾಗುತ್ತೆ? ಏನೋ ಆಗುತ್ತೆ. ನಿನ್ನ ನಾಡಿ ನಾಡಿಯಲ್ಲಿ ಪಾಪ ಪಶ್ಚಾತ್ತಾಪ ಎಡೆ ಎತ್ತುತ್ತೆ. ನಂಗೆ ಗೊತ್ತು ನಿಂಗೆ ಇವೆಲ್ಲ ಅರ್ಥ ಆಗಲ್ಲ. ಬಾಯ್ಲಿ ನನ್ನ ನತ್ತಿ ನೋಡು. ಯಾಕೆ ಸರ್? ನತ್ತಿ ಎಲ್ಲ ಬೋಳಾಗ್ತಿದೆ ಅಲ್ಲ? ಏನು ಇಲ್ವಲ್ಲ ಸರ್. ಹಾಗಾದರೆ ನನ್ನ ಮನ್ಸು ಬೋಳಾಗ್ತಿರ್ಬೇಕು. ನಂಗೆ ಗೊತ್ತೋ ಇವೆಲ್ಲ ನಿಂಗೆ ಅರ್ಥ ಆಗಲ್ಲ. ಯು ಆರ್ ಎ ಹ್ಯಾಪಿ ಫೆಲೋ. ಓ, ನಿಂಗೆ ಅದು ಅರ್ಥ ಆಗಲ್ಲ? ಸುಖ ಪುರುಷ ಕೊಡೋ ನೀನು. ಯಾವನೋ ನೋಡು. ರಾಮಣ್ಣವರು ಸರ್. ನಮಸ್ಕಾರ ನಮಸ್ಕಾರ ಜಗನ್ನಾಥಪ್ಪ, ಚೆನ್ನಾಗಿದ್ಯಾ? ಓ ರಾಮಣ್ಣವ್ರು ಸರಸ್ವತಿ ಕಟಾಕ್ಷಕ್ಕೆ ಬಂದರು. ರಾಮಣ್ಣ ಒಳ್ಳೆ ಅಣ್ಣ, ಒಳ್ಳೆ ಮಗ, ಒಳ್ಳೆ ಸ್ನೇಹಿತ. ಮನೆಗೆ ಬಂದವ್ರು ನಿನ್ನಿಂದ ಎಂಥ ಗೌರವ, ಏನು ಕತೆ. ಒಂದೂರು ನಿನ್ನಂಥವ್ರು 10 ಜನ ಎದ್ಬಿಟ್ರೆ ಉದ್ಧಾರ. ನನ್ನಂತವ್ರಿದ್ರೆ ಎಲ್ಲ ಉದ್ಧಾರ, ಎಲ್ಲ ಸೌಖ್ಯ. ಹಸು ಹಾಲು ಕೊಡುತ್ತೆ, ಎಮ್ಮೆ ಕರುಯುತ್ತೆ, ಸೂರ್ಯ ಪೂರ್ವದಲ್ಲಿ ಮುಡ್ತಾನೆ, ಹುಡುಗಿರು ಮದುವೆ ಆಗ್ತಾರೆ, ಮಂತ್ರಿಗಳು ಭಾಷಣ ಮಾಡ್ತಾರೆ, ಪುಡಾರಿಗಳು ಅದನ್ನ ಮೆಚ್ತಾರೆ. ಎಲೆಕ್ಷನ್ನು, ಕ್ಯಾಬಿನೆಟ್ಟು, ಸನ್ಮಾನ, ಮಾನಪತ್ರ, ದೇಶ ಪ್ರೇಮ, ದೇಶೋದ್ಧಾರ, ಅಜ್ಞಾನ, ಕ್ಷಾಮ. ಈ 7 ಸುತ್ತಿನ ಕೋಟೆ ನಡುವೆ ನಾನು, ನನ್ನ ತಂಗಿ ಕಮಲಾ, ನಮ್ಮ ನಂಜ, ನಮ್ಮ ಸ್ನೇಹಿತ ಕೃಷ್ಣಮೂರ್ತಿ. ರಸಿಕರ ಮಾತು ಸಸಿಯುದಿಸಿ ಬಂದಂತೆ. ಅದೆಲ್ಲ ಇರಲಿ, ಏನು ಮಾಡ್ಕೊಂಡಿದ್ದೀವಿ ಜಗನ್ನಾಥಪ್ಪ? ತೋಟ ಕೆಲಸ ಮಾಡ್ತೀವಿ. ಅದೇ ನೀನು ನಂಜನು ನೆಲ ಕೊಸ್ತಿರಲ್ಲ, ಅದೇ ತಾನೇ? ಹೌದು. ಅದಾದ್ಮೇಲೆ ಊಟ. ಅದೆಲ್ಲ ಯಾಕೆ ಕೇಳಿದೆ ಅಂದರೆ, ಯಾವ್ದಾದ್ರು ಕೆಲ್ಸಕ್ಕೆ ಸೇರೋ ಯೋಚನೆ ಮಾಡಿದ್ಯಾ ಅಂತ. ಹೇಗೂ MA ಮಾಡ್ಕೊಂಡಿದ್ಯಾ? ಶಟಾಪ್. ಊಟ ಆದ್ಮೇಲೆ ಇಸ್ಪೀಟು ಕೃಷ್ಣಮೂರ್ತಿ ಜೊತೆ. ಅಲ್ಲ, ನಿನ್ನ ತಂದೆ ನಿನ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ರಲ್ಲ? ತಂದೆ ಅಲ್ಲ, ಮಿನಿಸ್ಟರ್. ಅರೆ, 2 ಒಂದೇ ಅಲ್ವೇನಪ್ಪ? ಅಲ್ಲ, ನಿನ್ನ ತಂದೆ ನಿನ್ನ ಡೆಲ್ಲಿ ಕರ್ಕೊಂಡು ಹೋಗಿ ಕೆಲಸ? ಯಾವನು ಕರ್ಕೊಂಡು ಹೋಗಿಲ್ಲ, ನಾನೇ ಹೋಗಿದ್ದೆ. ಏನಂಜ, ಇಲ್ಲೇನೋ ಮಾಡ್ತಿದ್ಯಾ? ನನ್ನ ಹತ್ರ ಒಳಗಡೆ ಕೋಸಂಬರಿ ಮಾಡ್ಬೇಕು ಅಂತ ಸುಳ್ಳುಬಾಗ್ಲುದೆ ಅಲ್ವಾ? ಸುಳ್ಳುಬಾಗ್ಲತ್ಯ. ನಮ್ಮ ತಾಯಿ ಹತ್ರ ಮಾತಾಡ್ಬೇಕು ತಾನೆ. ಡೆಲ್ಲಿಲಿ ಗೊತ್ತಾಯ್ತು, ಸುಳ್ಳು, ಮೋಸ,
ಪಾಪದ ಮೇಲೆ ಬೆಳೆದ ನಾನು ಇಲ್ಲಿ ಚೊಕ್ಕವಾಗಿ ಬದುಕಬೇಕು ಇಲ್ಲ ಚೊಕ್ಕವಾಗಿ ಸಾಯ್ಬೇಕು ಅಂತ ನಿಮ್ಗಿದು ತಿಳಿಯೋಲ್ಲ. ನಮ್ಮ ತಾಯಿ ಹತ್ರ ಮಾತಾಡಬೇಕು ತಾನೇ. ಹಾ ಕೊಂಚ ಮಾತಾಡೋದಿತ್ತು, ನಿಧಾನಕ್ಕೆ ಬರಲಿ. ಅಲ್ಲ ನೀನು ಡೆಲ್ಲಿಲಿ ಒಂದು ದಿನ ಯಾರೋ ಸ್ನೇಹಿತರು ನೋಡೋಣ ಅಂತ ಕರ್ನಾಟಕ ಭವನ ಹೋಟ್ಲಿಗೆ ಹೋದೆ. ತಪ್ಪು ವಿಳಾಸ ತಗೊಂಡು 15 ರೂಮ್ಗೆ ಹೋದೆ. ಬೀಗ ಹಾಕಿತ್ತು, ಕಾಯ್ತಾ ಕೂತೆ. 10 ನಿಮಿಷದಲ್ಲಿ ಬಣ್ಣ ಚಿಟ್ಟೆ ಜೊತೆಗೆ ಅಲ್ಲಿಗೊಬ್ಬ ಬಂದ. ಆತ ಯಾರು ಗೊತ್ತಾ? ಆ ಮಾತೆ ಬಿಡು ಅಂತೀನಿ. ಇಂಥ ಪೇಟೆ ಪಟ್ಟಣದಲ್ಲಿ ಎಷ್ಟೋ ನಡೀತವೆ. ಆತ ಯಾರು ಗೊತ್ತು ಅನ್ನೇ? ಅರೆ ಆ ಮಾತೆ ಬಿಡು ಅಂತೀನಲ್ಲ. ಬಿಡಲ್ಲ ರಾಮಣ್ಣ. ಬೆಳಗಿದ್ದಿದ್ದೆಲ್ಲ ಹಾಲು, ಕರಗಿದ್ದಿದ್ದೆಲ್ಲ ಕೋಗಿಲೆ ಅಂತ ತಿಳ್ಕೊಂಡಿದ್ದ. ನಂಗೆ ಶಾಕ್ ಆಯ್ತು. ನನ್ನ ತಂಗಿ ಕಮಲಕ್ಕೆ ಬಂದು ಕೇಳಿದೆ, ಕಮಲ ಅಪ್ಪ ಬಸವೇಶ್ವರನ ಅಪವ್ರತ ಅಂತಿದ್ದೆ, ಹೇಗಿದೆ ಅಂದೆ. ಆಮೇಲೆ ಅವಳಿಗೆ ಏನ್ ಹೇಳಿದೆ ಗೊತ್ತಾ? ಅದಂತೂ ಸಖತ್ತಾಗಿತ್ತು. ಹೇಳು ಮರೆಯ ಅದೆಂಥದ್ದು? ಪ್ಯಾಂಟ್ ಎಣ್ಸಿದ್ದು. ಪ್ಯಾಂಟ್ ಎಣ್ಸಿದ್ದು ಅಂದ್ರೆ ಅದೇನ್ ಮೊಂಡ್ತಲೇನ್ರಿ ನಿಮ್ದು? ಪ್ಯಾಂಟ್ ಎಣ್ಸಿದ್ದು ಅಂದ್ರೆ ದಾರಿಲಿ ಹೋಗೋರು ಪ್ಯಾಂಟ್ ಎಣ್ಸಿದ್ದು ಅಂತ. ಅಂದ್ರೆ ದಾರಿಲಿ ಹೋಗೋರ್ ಪ್ಯಾಂಟ್ ನ ಲೆಕ್ಕ ಹಾಕಿದ್ದು ಅಂತ. ಓ ಹಾಗೆ. ಅಲ್ಲೆಲ್ಲ ಇರ್ಲಿ, ನನಗೆ ಯಾಕೆ ಬಂದಿದ್ದು ಅಂದ್ರೆ ನಿನ್ ತಂಗಿ ಮದುವೆ ವಿಚಾರ ಮಾತಾಡೋಣ ಅಂತ. ಅದಿರ್ಲಿ, ಪ್ಯಾಂಟ್ ಎಷ್ಟಿದ್ವು ಅಂತ ಕೇಳಿ. ಹೇಳು ಮರೆ ಎಷ್ಟು? ಹುಡುಗರ ಪ್ಯಾಂಟು 543, ಹುಡುಗಿರ್ ಪ್ಯಾಂಟು 271. ಆಮೇಲೆ ಹುಡುಗಿ ಇಬ್ರನ್ನ ಬಾಗ್ಸಿದ್ರು. ಒಂದ್ ಹುಡುಗಿ ಇಬ್ರು ಹುಡುಗರು ಅಂತ ಆಯ್ತು. ಕೊನೆಯಲ್ಲಿ ಒಂದ್ ಪ್ಯಾಂಟ್ ಹಂಗೆ ಉಳಿತು. ಅದ್ಯಾರು ಗೊತ್ತಾ? ನಮ್ಮ ಅಪ್ಪನಂತ ಮುದಿ ಮಸ್ಗೆ ಡೆಲ್ಲಿ ಚಳಿಲಿ ಪ್ರೊಟೆಕ್ಷನ್. ಸರಿಯಪ್ಪ ಸರಿ. ಡೆಲ್ಲಿಗೆ ಹೋಗಿ ದೊಡ್ಡ ಕೆಲಸ ಮಾಡ್ಕೊಂಡು ಬಂದೆ ಅನ್ನಂಗಾಯ್ತು. ಅಲ್ಲ ನಿನ್ನ ತಂದೆ ನಿನ್ಗೊಂದು ಕೆಲಸ ಕೊಡಿಸಿ ನೆಮ್ಮದಿಯಾಗಿ ಬಾಳವಾಗಿ ಮಾಡಬೇಕು ಅಂತೀರಿ. ಅದೇನೋ ಆದಾಗ ಕಾಣ್ತಾ ಇಲ್ಲ. ಎಲ್ಲ ಪರಮಾತ್ಮನ ಇಚ್ಛೆ. ಅದೆಲ್ಲ ಇರಲಿ, ನನಗೆ ಯಾಕೆ ಬಂದಿದ್ದು ಅಂದರೆ ನಮ್ಮ ತಾಯಿ ಕಾಣೋಕೆ. ಅದೇ ಆ ಹಿರಿಯ ಹುಡುಗ ಇಂಜಿನಿಯರಿಂಗ್ ಪರೀಕ್ಷೆ ಕೂತಿದ್ನಲ್ಲ, ಆತನ ತಂದೆ ಸಿಕ್ಕಿದ್ರು. ಹೀಗೆ ಮಾತಿಗೆ ಬಂದು ನಮ್ಮ ವ್ಯವಸಾಯ ಮಂತ್ರಿ ಮಗಳಿದ್ದಾಳೆ ನೋಡಿ, ನಿಮ್ಮ ಹುಡುಗಂಗೆ ಒಪ್ಪಿಗೆ ಆದರೆ ಮಾಡ್ಕೊಳ್ಳಿ ಎಂದೆ. ಆಡಿ ಮಾತಾಡಿ. ಮದುವೆ ಸಮಾಚಾರ ಕೊಂಚ ಡೆಲ್ಲಿಗೇಟು ನೋಡು. ಡೆಲಿಗೇಟ್ ಅಲ್ರಿ ರೀ, ಡೆಲಿಕೇಟು. ಅದೇ ಈ ವಿಚಾರನ ನಿಮ್ಮ ತಾಯಿ ಹತ್ರ ಮಾತಾಡೋಣ ಅಂತ ಬಂದೆ. ಮನೇಲಿ ಇದ್ದಾರೆ ತಾನೇ ನಿಮ್ಮ ತಾಯಿ? ಅದಕ್ಕೇನಂತೆ ಗಂಟ್ಲೆ ಮಾತಾಡಿ. ನಂಜಾ ಬಾರೋ ಇಲ್ಲಿ. ಅದ್ಯಾಕೆ ಎದ್ರುಕೊಂತೀಯ? ಬಾರೋ ಇಲ್ಲಿ ಯಾಕೋ ಎದ್ರುಕೊಂತೀಯ? ಬಾಯ್ಲಿ ಬಾರೋ ಇಲ್ಲಿ. ನಿಜ ಹೇಳು, ಮೊನ್ನೆ ಈ ಊರಲ್ಲಿ ರಾವಣನ ಬಗ್ಗೆ ನಮ್ಮ ತಾಯಿ ಬಗ್ಗೆ ಜನ ಏನಂತ ಮಾತಾಡ್ಕೊಂತಾರೋ? ಮೊನ್ನೆ ಆ ಷಣ್ಮುಖಪ್ಪ ಸೋಮವಾರ ಏನಂದೋ ಒಂದೊಂದಾಗಿ ಹೇಳು ರಾಮಣ್ಣಂಗೆ. ಇಲ್ಲ ಸರ್, ಹಾಳಾಗೋಗ್ಲಿ ಬಿಡಿ ಸರ್, ನಾಲ್ಗೆ ಗುಲಾಬಿ ದೋತೈತೆ. ಸುಳ್ಳು ಹೇಳಿದ್ರಿ ನೊಟ್ಟೆಗೆ ಬಾಕ್ಲು ಬೀಳುತ್ತೆ ರಾಸ್ಕಲ್. ಹೇಳ್ತೀಯೋ ಅಥವಾ? ಹೇಳಯ್ಯ, ಅದಕ್ಕೇನಂತೆ? ಅವ ಏನ್ ಬಿಡಿ ಸರ್, ಮನುಷ್ಯ ಬುದ್ಧಿನೇ ಹಂಗೆ. ನಿಮ್ಮ ಅಮ್ಮವ್ರು ಹೆಂಗವ್ರೆ ಎಂದ, ವೈನಾಗವ್ರೆ ಎಂದೆ. ಅದಕ್ಕವನು ಮಂತ್ರಿ ಡೆಲ್ಲಿಯಾಗೆ ಈಕೆ ಇಲ್ಲಿ ರಾಮಣ್ಣ ತಮ್ಮ ಮಜಾ ಅಂತ ಸರ್. ಆಗನ್ನ ಬಡ್ಡಿ ಮಗ. ಕುತ್ಕೊಳ್ಳಿ ರಾಮಣ್ಣ. ನಾನೇನು ಇದರಿಂದ ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಸತ್ಯಾಸಂಧರು, ಏಕಪತಿ ಇರೋತರು ಅಂತ ನಂಗೆ ಗೊತ್ತು. ನಮ್ಮ ತಾಯಿ ಸಾಧ್ವಿ ಅಂತನೂ ಬಲ್ಲೆ. ನೀವಿಬ್ರು ಸೇರ್ಕೊಂಡು ಕಮಲನ್ ಮದುವೆ ಮಾಡಬೇಕು ಅಂತ ಭಗೀರಥ ಪ್ರಯತ್ನ ಮಾಡ್ತಿದ್ದೀರಾ. ಚಲೋ ಕೆಲಸ ಚಲೋ. ಆದರೆ ಮನೇಲಿ ನಾನು ಒಬ್ಬ ಮನುಷ್ಯ ರಾಮಣ್ಣ. ಮನುಷ್ಯ ಅಲ್ಲ ಅನ್ನೆ ನಾನು. ನನ್ನ ತಂಗಿ ಮದುವೆ ವಿಚಾರದಲ್ಲಿ ನನಗೂ ಮಾತಾಡೋ ಹಕ್ಕಿದೆ. ಮಾತಾಡಯ್ಯ, ಅದಕ್ಕೇನಂತೆ ಮಾತಾಡು. ಆಕೆ ಜಗತ್ತು ಏನಂತ ಅರ್ತಿದ್ದು ನನ್ನಿಂದ, ಜನ ಗೊತ್ತಾದದ್ದು ನನ್ನಿಂದ, ಆಕೆ ಪುಸ್ತಕ ಓದಿದ್ದು ನನ್ನಿಂದ. ತಂಗಿನ ಬುದ್ಧಿವಂತೆ ಮಾಡಿದ್ಜ ಅಂತ ಹೇಳು. ಆದರೆ ತನ್ನ ಮದುವೆ ವಿಚಾರದಲ್ಲಿ ಎಲ್ರಿಗಿಂತ ಜಾಸ್ತಿ ನನ್ನ ತಂಗಿಗೆ ಹಕ್ಕಿದೆ ರಾಮಣ್ಣ. ಹಕ್ಕು 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 ಬಾಧ್ಯತೆ ಮೇಲೆ ಭಾಷಣ ಕೊಡ್ಚಲೋ ಜಗನ್ನಾಥ. ಆಕೆಗೆ ಹಕ್ಕಿಯಲ್ಲಿ ಅಂದಿಲ್ವಲ್ಲ ಮರೆಯ. ಅಲ್ಲ, ನಾನು ಹೇಳೋದಿಷ್ಟು, ನಿನ್ನ ತಂಗಿನೂ ಕೇಳೋಣ. ಇವತ್ತೋ ನಾಳೆನೋ ನಿಮ್ಮ ತಂದೆ ಬರ್ತಾರೆ, ಅವ್ರನ್ನೂ ಕೇಳೋಣ, ಆ ಹುಡ್ಗನ ಕಡೆಯವ್ರನ್ನೂ ಕೇಳೋಣ. ಎಲ್ಲ ಸರಿ ಇದ್ರೆ ಮದುವೆ ಆಗುತ್ತೆ, ಇಲ್ಲ. ಅಲ್ಲ, ನಾನು ಹೇಳೋದಿಷ್ಟು, ವಯಸ್ಸಿಗೆ ಬಂದು ಹುಡುಗಿ ಮನೇಲಿ ನಿಟ್ಟಿಸ್ರು ಬಿಡ್ತಾರೆ. ಏನು ಚಂದ ಹೇಳು, ಯೋಚನೆ ಮಾಡು. ನನ್ನ ತಂಗಿ ವರನಿಗಾಗಿ ನೆಟ್ಟಿಸ್ರು ಬಿಡ್ತೇನೆ ಅಂತ ನಿಮ್ಗೆ ಯಾಕ್ರಿ ಗೊತ್ತಾಯ್ತು? ಅದೇನೋ ಹೇಳ್ತಾರಲ್ಲಯ್ಯ, ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ. ಯಾವ್ದ್ರಿ ಹೊಗೆಗಿಗೆ ಅದು? ನಿಮ್ಮಂತ ಮುಟ್ಟಾಳ್ರ ಕೈಗೆ ಮನೆ ವಹಿವಾಟು ಕೊಟ್ರೆ ಹೊಗೆ ಬೆಂಕಿ ಏನು ಇಲ್ದಿರಾ ನಿರ್ನಾಮವಾಗುತ್ತೆ.
ಏನೇ ನೀನ್ ಮಾತಾಡ್ತಿರೋದು? ಪಿತ್ತ ನೆತ್ತಿಗಿರೋದು ಹೆಂಗೆ? ನಿನ್ನಂತ ಹುಚ್ಚು ಲಫನ್ ಮಕ್ಳ ಜೊತೆ ಕಿತ್ತಾಡೋದು ನನ್ ಕೆಲಸ ಅನ್ಕೊಂಡಿದ್ಯಾ? ಏನೋ ಮಿನಿಸ್ಟ್ರು ಮನೆ ದೇವ್ರಂತ ಮನುಷ್ಯ ಅಂತ ಬಂದ್ರೆ ಶುದ್ಧ ಹಲ್ಕ ಮಾತಾಡ್ತೀಯ. ಸರ್ ಅಮ್ಮವ್ರು ಬಂದ್ರು. ಲೋ ಜಗನ್ನಾಥ, ಯಾಕೋ ಈಗ ಕಿರ್ಸ್ತಾ ಇದ್ಯಾ? ನಮಸ್ತೆ ರಾಮಣ್ಣ ಅವರೇ, ಬನ್ನಿ ಕೂತ್ಕೊಳ್ಳಿ. ಬಂದು ತುಂಬ ಹೊತ್ತಾಯ್ತು? ಇಲ್ಲಮ್ಮ, ಈಗ ತಾನೇ ಬಂದೆ. ಕುಮಾರನ ಹತ್ರ ಮಾತಾಡ್ತಾ ಇದ್ದೆ. ಅಬ್ಬಾ ಅದ್ಯಾಕೆ ಸುಳ್ಳು ಹೇಳ್ತೀರಿ ರಾಮಣ್ಣ? ಈಗ ತಾನೇ ಹೇಳಿದ್ರು ಇನ್ನೊಬ್ಬ ಹುಚ್ಚ ಲಫಂಗ ಪಿತ್ತ ನತ್ತಿಗೆರ್ದವನು ಅಂತ. ನಿನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರು. ನನ್ನ ಅಮ್ಮ ಬೇಕಾ ಅಂದೆ. ಹೌದು, ಅವ್ರ ಹತ್ರ ಆದರೆ ಆರಾಮಾಗಿ ಮಾತಾಡ್ಬೋದು ಅಂದರು. ಹೇಳಿದ್ನೆಲ್ಲ ಯಾಕೆ ತಿರ್ಗಾ ಮುರ್ಗಾ ಮಾಡ್ಕೊಂಡು ಹೇಳ್ಚೋ ಜಗನ್ನಾಥ? ನಿನ್ಗೆಂಥ ಪ್ರತಿಭೆ ಇದೆ, ನಿನ್ನ ತಂದೆಗೆ ಎಂಥ ಸ್ಥಾನ ಇದೆ, ಎಷ್ಟು ಒಳ್ಳೆ ಮಂತಂದಲ್ಲಿ ಹುಟ್ಟಿದ್ಯ, ಎಲ್ಲ ಹಾಳು ಮಾಡ್ಕೊಂತಿದ್ಯಲ್ಲೋ. ಹೋಗ್ಲಿ ಬಿಡಿ, ಚಿಲ್ಲರೆ ವಿಚಾರ. ನಾನು ಯಾಕೆ ಅಮ್ಮ, ರಾಮಣ್ಣ ಕಮಲನ ಮದುವೆ ವಿಚಾರ ಮಾತಾಡೋಕೆ ಬಂದಿದ್ದಾರೆ. ನಾನು ಯಾಕೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ, ಅಲ್ಲಲ್ಲ ರಾಮಣ್ಣವ್ರ ಪೂಜೆಲಿ ಕರಡಿ ಬಿಟ್ಟಂಗೆ ನಾನು ಒಳಗಿರ್ತೀನಿ. ಕಮಲ ಒಳಗಿದ್ದಾಳಾ? ಇದ್ದಾಳೆ. ಏನು ಮಾಡ್ತಿದ್ದಾಳೆ? ಏನ್ ಮಾಡ್ತಿದ್ದಾಳೋ ಹೋಗಿ ಮಾತಾಡ್ತಾ ಇರು. ನೀವು ಬನ್ನಿ ರಾಮಣ್ಣ, ಕೂತ್ಕೊಳ್ಳಿ. ಮಿನಿಸ್ಟ್ರು ಬರ್ತಾರಂತೆ? ನಿನ್ನೆ ಕಾಗದ ಬಂತು. ಸುಖವಾಗಿದ್ದಾರಂತ? ಅದನ್ನೇನು ಬರ್ದಿಲ್ಲ. ಅವ್ರಿಗೆ ಪುರ್ಸೊತ್ತೆಲ್ಲಿ ಹೇಳಿ. ಮೀಟಿಂಗು, ಭಾಷಣ, ತರಲೆ, ತಕರಾರು. ಈ ಸೆಷನ್ ತುಂಬ ಸುಸ್ತಾಗಿದ್ದಾರೆ ಅಂತ ಕಾಣುತ್ತೆ. ಮೊನ್ನೆ ಜ್ವರ ಬೇರೆ ಬಂದಿತ್ತಂತೆ. ಇದೆಲ್ಲ ಯಾವ ಕರ್ಮ ಹೇಳಿ. ನಾನಾದರೂ ಡಿಲ್ಲಿಗೆ ಹೋಗ್ಬಿಡೋಣ ಅಂದರೆ. ಅಯ್ಯೋ, ಅದ್ಯಾಕೆ ಸಹಜ? ಈ ಮನೆ ಜಮೀನು ಎಲ್ಲ ಬಿಟ್ಟೋದ್ರೆ ನಿಮ್ಮ ಮಗ ಎಲ್ಲ ಮುಗಿಸ್ಬಿಡ್ತಾನೆ. ಅವ್ರು ಈ ಸಲ ಬಂದಾಗ ಹೇಳ್ಬಿಡೋಣ ಅಂತಿದ್ದೀನಿ. ಏನಂತ? ಈ ಮನೆ ಗದ್ದೆ ಎಲ್ಲ ನಿಮಗೆ ವಹಿಸ್ಕೊಟ್ಟು ನಾನು ಡಿಲ್ಲಿಗಾದರೂ ಹೋಗ್ಬಿಡೋಣ ಅಂತ. ನೀವೇನು ಹೊಸಬ್ರಲ್ಲ, ಏನೂ ಅಲ್ಲ. ಈ ಮನೆ ನನಗೆ ಛೆ ಎಲ್ಲಾದರೂ ಉಂಟೆ? ನೀವಿಲ್ಲದೆ ಈ ಮನೆ ಊರಿಗೆ ಕಳೆದಿದೆ. ಅದು ಅಲ್ಲದೆ ಜನ ಏನು ಅನ್ಕೊಂಡರು ಅಂತ. ಜನ ಏನಂತಾರೆ ಅನ್ನೋ ವಿಚಾರ ಹೋಗ್ಲಿ ರಾಮಣ್ಣ, ನಾನು ಬಿಡಲ್ಲ. ಇದು ತಲೆ ತಲಾಂತರದ ಮನೆ. ನಿನ್ನಂಥ ಪುಡಾರಿ, ನನ್ನ ಅಪ್ಪನಂಥ ತ್ರಿಶಂಕು ಇದು ಕಾಸೆ ಪಟ್ರೆ ಮೋಡದ ಮೇಲಿನ ನೀರಿಗೆ ಕುರಿಗೆ ನೀರು ಬಾಯಿ ಬಿಟ್ಟಾಗುತ್ತೆ. ಹುಷಾರ್. ನಿಮ್ಮ ಹುಡುಗ ಶುದ್ಧ ತಲಾಟೆ ಆಗ್ಬಿಟ್ಟಿದ್ದಾನೆ ಬಿಡಿ. ಈಚೆಗಂತೂ ತುಂಬಾನೇ ಕೆಟ್ಟೋಗಿದ್ದಾನೆ. ನಾನೊಂದು ಹೇಳಿದ್ರೆ ಅವನೊಂದು ಹೇಳ್ತಾನೆ. ಹೀಗೆ ಬಿಟ್ಟರೆ ಈ ಮನೆ ಮಾನ ಎಲ್ಲ ನೀರು ಪಾಲು ಮಾಡ್ಬಿಡ್ತಾನೆ. ಅದನ್ನೇ ಹೇಳೋಣ ಅಂತ ಮುಂದೆ ನೋಡಿ. ಆ ದೊಡ್ಡಬಳ್ಳಾಪುರಲ್ಲಿ ಯಾರ ಮಗನೆಲ್ಲ ಲೆಟ್ರು ಬರ್ದಿದೆ ನೋಡಿ. ಆ ಲೆಟ್ರು ನೋಡ್ಬಿಟ್ಟು ನಿಮ್ಮ ಮಿನಿಸ್ಟ್ರು ಬೇಡ, ನಿಮ್ಮ ಸವಾಸನೆ ಬೇಡ ಅಂದರು. ನೋಡಿ ಹೇಗೆ ಬರ್ದಿದ್ದಾನೆ. ನೀನು ಇಲ್ಲಿ ತನಕ ಹೋಗ್ತೀಯ ಅಂತ ನಾನು ತಿಳಿದಿರ್ಲಿಲ್ಲ. ಕೋತಿ ತಾನು ಕೆಡೋದಲ್ದೆ ಒನಾನೆಲ್ಲ ಕೆಡಿಸ್ತಂತೆ. ಅಲ್ಲ ರೀ, ತಂಗಿ ನನ್ನ ಮನೇಲಿ ಇಟ್ಕೊಂಡು ಕೊಳಿಸ್ಬೇಕಂತೇನೇನ್ರಿ ಅವನು? ಕಮಲನ್ನ ತನ್ನ ಸ್ನೇಹಿತನ್ ಕೊಡ್ಬೇಕಂತಿದ್ದಾನೆ. ಯಾರ ವಸ್ತ ವಕ್ರ? ಅದೇ ಕೃಷ್ಣಮೂರ್ತಿ, ಗೊತ್ತಿದೆಯಲ್ಲ. ಅವನು ಏನ್ ಮಾಡ್ಕೊಂಡವನಂತ ಈಗ? ವ್ಯವಸಾಯ ಇಲಾಖೆಯಲ್ಲಿದ್ದ, ಡಿಸ್ಮಿಸ್ ಆದ. ಓ, ಅದೇನೋ ಲಂಚ ತಗೊಂಡ ಅಂತ ತಾನೆ? ಆತ ಲಂಚ ತಗೊಂಡ್ರೆ ನನ್ನ ಸ್ನೇಹಿತ ಹೆಂಗಾಗ್ತಿದ್ದ ರಾಮಣ್ಣ? ನಿನ್ ಸ್ನೇಹಿತ ಆಗಿರ್ತಿದ್ದ. ಮಾತಿನ ಮಧ್ಯೆ ಬಾಯಿ ಹಾಕ್ಬೇಡವಪ್ಪ ನೀನು. ಹಾಗಿದ್ರೆ ಏನ್ ಮಾಡೋದು? ನೀವೇ ಏನಾದರೂ ಹೇಳಿ, ನನಗಂತೂ ಒಂದೂ ತೋರಿಸ್ತಾ ಇಲ್ಲ. ನಿಮಗೆ ಬೇಕಾದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಕಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದಿಕೋ, ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರೋ. ಹಾಗಾದ್ರೆ ಈಗ ಒಂದು ಕೆಲಸ ಮಾಡೋಣ. ಹೇಳಿ, ಅದೇನು ಹೇಳಿ. ನನ್ಗನ್ಸ್ತಿದೆ ಕಮಲನ್ನೇ ಕರೆದ್ಬಿಟ್ಟು, ನೀನು ಒಡ ಹುಟ್ಟಿದಣ್ಣ, ನಿಮ್ಮ ಅಣ್ಣ ಈಗ ನಡ್ಕೊತಿದ್ದಾನೆ, ನೀನಾರು ಒಂಚೂರು ವಿವೇಕ ಹೇಳು. ಅದಕ್ಕೂ ಮಣಿದಿದ್ರೆ ಏನು ಮಾಡೋಕ್ಕಾಗುತ್ತೆ? ಎಲ್ಲ ಪರಮಾತ್ಮನ ಇಚ್ಛೆ. ಸರಿ, ಹಾಗಾದ್ರೆ ಕಮಲನ್ ಕರೀರಿ 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 ಕರೀರಿ. ಬಾ ಕಮಲ. ಕಮಲಮ್ಮ, ಯೋ ಜಗನ್ನಾಥಪ್ಪ, ನೀನು ಸ್ವಲ್ಪ ಒಳಗಿರಯ್ಯ. ನನ್ನ ಯಾಕ್ರಿ ವಿಷ ಕಂಡಂಗೆ ಕಾಣ್ತೀರಿ ರಾಮಣ್ಣ? ಇದು ನೋಡೋ ಅಮ್ಮ, ನಿಂಗೂ ನನ್ ಕಂಡ್ರೆ ಇಷ್ಟ ಇಲ್ವೋ? ಎಷ್ಟೇ ಆದ್ರೂ ನೀನ್ ನನ್ನ ಮಗ ಅಲ್ವಾ ಜಗನ್ನಾಥ? ಎಷ್ಟಾದ್ರು ಅಂದ್ರೆ ನೀನ್ ಏನೇ ತುಂಟಾಟ ಮಾಡಿದ್ರು ಅಂತ. ಹಾಗಾದ್ರೆ ಪುಡಾರಿ ರಾಮಣ್ಣ ಎಷ್ಟಾದ್ರು? ಮುಚ್ಚು ಬಾಯ್.
ನೋಡಪ್ಪ ತಮ್ಮ ತುಂಬಾ ಮುಖ್ಯವಾದ ವಿಚಾರ ಮಾತಾಡಿದ್ದೀನಿ ನೀನು ಸ್ವಲ್ಪ ಒಳಗಿರಯ್ಯ. ನನ್ನ ಅಪ್ಪನಿಗಿಂತ ಮುಖ್ಯವಾದ ವಿಚಾರ ಅಂದ್ರೆ ಈಕೆ ಹತ್ರ ಮಾತಾಡೋದಕ್ಕಿಂತ ಮುಖ್ಯವಾದ ವಿಚಾರ. ಇದಕ್ಕೆಲ್ಲ ಪುರ್ಸೊತ್ತಲ್ಲಿರುತ್ತೆ ಅವ್ರಿಗೆ. ಯಾವ ಕೆಲ್ಸಕ್ಕೆ ಪುರ್ಸೋತಿರುತ್ತೋ, ಸಂಸಾರ ತಾಪತ್ರಯ, ಹೆಂಡತಿ ನೋಡೋಕೆ, ಮಗಳನ್ನ ಮಾತಾಡ್ಸೋಕೆ. ಈಗಾಗಲೇ ನನ್ನ ಅಪ್ಪನ ಮುಖ ನೋಡಿ 4 ವರ್ಷ ಆಯ್ತು. ಎಷ್ಟೇ ಆದ್ರೂ ಮಿನಿಸ್ಟ್ರು ಅವ್ರಿಗೇನು 1-2 ಕೆಲಸ ಹಾಗಂತ ಬೆಳೆದುಡ್ಗಿನ ಮನೇಲಿ ಇಟ್ಕೊಳಕ್ಕಾಗತ್ತಾ? ಅದಕ್ಕೆ ನಾನೇ ಮುಂದೆ ನಿಂತು ಅಬ್ಬಾ ಎಂತ ಪುಣ್ಯಾತ್ಮ, ಪರೋಪಕಾರ, ಪಾರಂಗತ ಈ ರಾಮಣ್ಣ. ಕಮಲಾ, ಪುಡಾರಿಗಳು ನಿಂಗೆ ಗಣ್ಣೋಡಿದಾರಂತೆ. ಹೇಗಿದ್ದಾನೆ ಗೊತ್ತೇನಮ್ಮ? ರಾಜ್ಕುಮಾರ ಇದಾಗಿದ್ದಾನೆ. ಹಿರಿಯೂರ್ನಲ್ಲಿ ನೋಡಿದ್ದಾರೆ, ಇಂಜಿನಿಯರು, ಅನುಕೂಲಸ್ಥರು. ಏನಂತ್ಯಾ ಕಮಲಾ? ಏನನ್ಬೇಕೋ ಗೊತ್ತಾಗ್ತಿಲ್ಲ. ಅದು ಹಾಗೆ ಪುಡಾರಿಗಳು ನೋಡಿರೋ ಗಂಡು ನೀನ್ ಯಾಕೆ ಕೊಪ್ಪಿದ್ದಾನೆ ಗೊತ್ತಲ್ಲ? ನಾನ್ ಮಿನಿಸ್ಟರ್ ಮಗಳು ಅಂತ. ನಾಳೆ ಆತ ಲಂಚ ತಗೊಂಡ್ರೆ ಮಿನಿಸ್ಟರ್ ಮಾಫ್ ಮಾಡ್ತಾರೆ. ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ನಲ್ಲಿ ದೊಡ್ಡ ಕೆಲಸ, ಫಾರಿನ್ ಟೂರ್ ಎಲ್ಲ ಆಗುತ್ತೆ ಅಂತ. ಅದು ಹಾಗೆ ಧೈರ್ಯ ತಗೋ. ಅಮ್ಮ, ಜ್ಞಾಪನ ಮಾಡ್ಕೊಂಡು ಹೇಳು, ಅಪ್ಪು ನೀನ್ ಯಾತಕ್ಕಾಗಿ ಮದುವೆ ಅದ? ಇದೇನೋ ಜಗನ್ನಾಥ ಹೀಗೆ ಕೇಳ್ತಿ? ಅಷ್ಟು ಗೊತ್ತಾಗಲ್ವಾ? ದೊಡ್ಡ ಮನೆ, ಹೊಲ, ತೋಟ, ಜೊತೆಗೆ ಅಪ್ಪ ಆಗ್ಲೇ ಪುಟಾಣಿ ಲೀಡರ್ ಆಗಿದ್ರು. ಕಮಲ, ನೀನು ಕೂಡ ಈ ಹುಚ್ಚನ್ ಹಾಗೆ. ನಾನು ಹೇಳಿದ್ ನಿಜ ಅಲ್ವೇನಮ್ಮ? ಮದ್ವೆ ಹಾಕಿತ್ತ ಮುಂಚೆ ಅಪ್ಪನ್ ನೋಡಿದ್ಯಾ ಅಮ್ಮ? ಇಲ್ಲ, ನೋಡಿರ್ಲಿಲ್ಲ. ಅದಕ್ಕೆ ಅಲ್ವಾ ಮದ್ವೆ ಆದದ್ದು? ಎಕ್ಸಾಕ್ಟ್ಲಿ ಅಲ್ವೇಮ್ಮ? ನೋಡ್ರಿ, ನಾನು ಬರ್ತೀನಿ, ನನ್ಗೆ ಗೊತ್ತಾಗುತ್ತೆ. ಎಲೆಕ್ಷನ್ ಗಲಾಟೆ ಅಂತ ಕಾಣುತ್ತೆ. ಹೀಗೆ ಅಂತ ಎಲೆಕ್ಷನ್ ಅಯ್ಯ? ಮತ್ತೆ ಯಾರಿಗಾದ್ರೂ ಕೊಡೋದಿದ್ಯಾ? ಏನ್ನ ಕೊಡೋದ್ ಗೊತ್ತಲ್ಲ, ಎಲೆಕ್ಟ್ ಆಗೋಕ್ ಭಾಷಣ, ಅದಾದ್ಮೇಲೆ ಕೈನ, ಸರ್ಕಾರ ಉಳ್ಸೋಕ್ ಸಿಡಿನ. ಒಳ್ಳೆ ತಮಾಷೆ ಮಾಡ್ಚಪ್ಪ ನೀನು. ತಮಾಷೆ ಅಂದಾಗ ಜ್ಞಾಪನ ಬಂತು. ಬನ್ನಿ, ನಿಮ್ಮನ್ನ ನೋಡ್ರೆ ಒಂದು ಜೋಕ್ ನೆನಪಾಗುತ್ತೆ ನಂಗೆ. ಹೇಳು ಮರಯ್ಯ, ಅದೇನು? ಕುತ್ಕೊಳ್ಳಿ. ಹೇಳು ಮರಯ್ಯ. ಕಮಲಾ, ನಿಮ್ಮಂತ ಪುಡಾರಿ ಒಬ್ಬ ಚುನಾವಣೆಗೆ ನಿಂತಿದ್ದ. ಓಹೋ, ಆತನಿಗೆ ಖಾತ್ರಿ ಓಟು 2. ಹಾ, ಅವನದೊಂದು, ಅವನ ಹೆಂಡ್ತಿದೊಂದು. ಒಳ್ಳೆ ಉಮೇದ್ವಾರ. ಕೇಳಿ, ಆದ್ರೆ ಅದಕ್ಕೊಂದು ಸಮಸ್ಯೆ ಆಯ್ತು. ಏನ್ ಸಮಸ್ಯೆ ಆಯ್ತು? ಒಂದ್ ಓಟ್ ಬಿದ್ರೆ ಅವನ ಹೆಂಡತಿ ಯಾವನ್ಗೆ ಓಟ್ ಹಾಕಿದ್ದಾನೆ ಅಂತ ಅವನ್ಗೆ ಅನುಮಾನ. ಆಮೇಲೆ 3 ಓಟ್ ಬಿದ್ರೆ ಹಾ. ಅವನ ಹೆಂಡತಿಗೆ ಅನುಮಾನ, ನನ್ ಗಂಡಂಗೆ ಯಾವಳೋ ಓಟ್ ಹಾಕಿದ್ದಾಳೆ ಅಂತ. ಕಡೆಯಲ್ಲಿ ಏನಾಯ್ತು? ಕಡೆಲಿ ಇರಿ ಒಂದ್ ನಿಮಿಷ. ಅಮ್ಮ, ನಿಜ ಹೇಳು, ಹೋದ ಎಲೆಕ್ಷನ್ ಯಾರು ಓಟ್ ಹಾಕಿದ್ದೆ? ನಿನಗೆ ಯಾಕೋ ಅದೆಲ್ಲ? ಅಪ್ಪನಿಗೆ ಹಾಕ್ಲಿಲ್ಲ ಅಲ್ವೇನಮ್ಮ? ನಾನು ಹೇಳಲ್ಲ. ಇಂಥ ಮಾತು ಅನುಮಾನಕ್ಕೆ ಆಸ್ಪದ ಕೊಡುತ್ತಮ್ಮ. ಅರೆ ನೋಡ್ರಿ, ಒಂದ್ ವೇಳೆ ನಿಮ್ ತಂದೆಗೆ ಓಟ್ ಹಾಕ್ಲಿಲ್ಲ ಅಂತಾನೆ ಇಟ್ಕೊಳ್ಳೋಣ, ಅದಕ್ಕೆ ನಾನಾ ಕಾರಣ ಇರ್ಬೋದು. ತನ್ನ ಕೈ ಹಿಡ್ದ್ ಗಂಡ ಡೆಲ್ಲಿಗೆ ಹೋಗಿ ತಾಪತ್ರೆ ಪಡೋದು ಯಾರಿಗೆ ತಾನೇ ಇಷ್ಟ ಆಗುತ್ತೆ? ಯೋಚನೆ ಮಾಡು. ಹಾಗಾದ್ರೆ ನೀವ್ ಯಾರಿಗೆ ಓಟ್ ಹಾಕಿದ್ರಿ? ಕೇಳ್ಬೇಕಾದ್ದೇ ಇಲ್ವಲ್ಲಮ್ಮ ನಿಮ್ ತಂದೆಗೆ? ಅಂದ್ರೆ ಅರ್ಥ? ಏನರ್ಥ? ನನ್ನ ತಂದೆ ಇಲ್ಲಿ ಇರ್ಬಾರ್ದು, ಡೆಲ್ಲಿಗೆ ಹೋಗಿ ದುಡ್ದು ಸುಸ್ತಾಗ್ಲಿ ಅಂತ ತಾನೇ ನಿಮ್ ಇಷ್ಟ? ಅಲ್ಲ ಕಮಲಾ, ಅವರು ಡೆಲ್ಲಿಲಿ, ಇವರು ಇಲ್ಲಿ. ಕಂಡವ್ರ ಮನೆ ಯಜಮಾನ್ಕೆ ಮಾಡ್ಬೋದು ಅಂತ. ಕಮಲ, ನಾನು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಿಮ್ ಮನೆ ಹಗ್ಲು ರಾತ್ರಿ ಲಾಟ್ರಿ ಹೊಡೆದು ಹೇಳಿದ ಕೆಲಸ ಎಲ್ಲ ಮಾಡ್ಕೆ ಇಂಥ ಮಾತಲ್ಲಿ ಆಡ್ಸ್ಕೊಳಕ್ಕೆ ನನ್ನ ಗುಲಾಮ್ ಅನ್ಕೊಂಡಿದ್ದೀರಾ? ಏನೋ ನಮ್ಮ ಮಿನಿಸ್ಟ್ರು ಮನೆ ದೇವ್ರಂತ ಮನುಷ್ಯ ಅಂತ ಬಂದ್ರೆ ಶುದ್ಧ ಹಲ್ಕ ಮಾತಲ್ಲಿ ಆಡ್ತೀರಾ? ನಾನು ಬರ್ತೀನಿ. ಅಯ್ಯೋ ರಾಮಣ್ಣ ಅವ್ರೆ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಲೋ ಜಗನ್ನಾಥ, ಕಮಲ ಹತ್ರ ಮಾತಾಡಿದ್ರೆ ಈ ಸ್ವಲ್ಪ ನೀನ್ ಒಳಗೋಗು. ಹೋಗ್ಲಾ ಕಮಲಾ? ಎಲ್ಲ ನೆನಪಿದೆ ಅಲ್ವಾ? ನೀನು ಅಮ್ಮನಾಗಬಾರ್ದು, ನಾನು ಅಪ್ಪನಾಗಬಾರ್ದು. ಸರಿ ಆಯ್ತು. ನೀವೇನು ಬೇಜಾರು ಮಾಡ್ಕೋಬೇಡಿ, ಅವನ ಸ್ವಭಾವ ಹೇಗೆ ಅಂತ ನಿಮ್ಗೆ ಗೊತ್ತೇ ಇದೆಯಲ್ವ. ಕಮಲಮ್ಮ ಬೈಲಿ. ಕಮಲಮ್ಮ, ನಿನ್ನ ಹತ್ರ ತುಂಬ ಮುಖ್ಯವಾದ ವಿಚಾರ ಹೇಳಬೇಕು ಅಂತಿದ್ದೀನಿ. ಅದು ನನಗೆ ಮತ್ತು ನಿಮ್ಮ ತಾಯಿಗೆ ಅಷ್ಟೇ ಗೊತ್ತಿರೋದು. ನಿಮ್ಮ ತಂದೆ ಆಸ್ತಿ ಎಷ್ಟಿದೆ ಗೊತ್ತಾ? ನನಗೆ ಗೊತ್ತಾಗ್ಬೇಕು. ನಿಮ್ಮ ತಂದೆ ಯಾರು ಅಂತ ನನಗೆ ಗೊತ್ತಲ್ವಾ? ಮಿನಿಸ್ಟರ್. ನಿಮ್ಮ ತಂದೆ ಸಾಲ ಎಷ್ಟಿದೆ ಅಂತ ಗೊತ್ತಾ? ಅವೆಲ್ಲ ನನಗೆ ಬೇಡ. ಕಮಲಮ್ಮ, ನೀನಿನ್ನೂ ಹಸುಗೂಸು, ಏನೇನೂ ತಿಳಿಯೋಲ್ಲ. ನಿನಗೊಂದು ವರ ದೊರಕಿದ್ರೆ ನಿಮ್ಮ ತಂದೆ ತಾಯಿ ಭಾರ ಕಡಿಮೆ ಆಗುತ್ತೆ ಅಂತ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಎಲ್ಲ ತೀರ್ಮಾನ ಮಾಡ್ಕೊಂಬಂದರೆ ನಿಮ್ಮ ಅಣ್ಣ ಉಣ್ಣು ಅನ್ನೋದ ಮೇಲೆ ಕಸ ಹಾಕೋದು ಅಂದರೆ ಪಂಚಪ್ರಾಣ. ನೋಡು, ಆ ಲೆಟ್ರು ಬರೆದಿದ್ದಾನೆ ನೋಡು ಆತನಿಗೆ. ಆ ಲೆಟ್ರು ನೋಡ್ಬಿಟ್ಟು ನಿಮ್ಮ ಸವಾಸನೇ ಬೇಡ ಅಂದರು ನೋಡು.
ನೀವೇನು, ನಿಮ್ಮ ಘನತೆ ಏನು, ನಿಮ್ಮ ತಂದೆ ತಾಯಿ ಎಂಥ ಸ್ಥಾನ ಇದೆ, ಸಾವಿರಾರು ಜನ ಓಟ್ ಕೊಟ್ಟು ನಿಮ್ಮ ತಂದೆ ಎಂಥ ಸ್ಥಾನಕ್ಕೆ ಹೋಗಿದ್ದಾರೆ. ಇವತ್ತು ಯೋಚನೆ ಮಾಡಿ ಜವಾಬ್ದಾರಿ ತಗೊಂಡು ಇವತ್ತು ಮಾತಾಡಬೇಕು. ಓದು 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 ನೋಡಿ ಹೇಗೆ ಬರ್ದಿದ್ದಾನೆ, ಓದು. ನನ್ನ ತಂದೆ ಮಂತ್ರಿ ಎನ್ನುವ ಕಾರಣದಿಂದಾಗಲಿ, ಅವರಿಗೆ ಆಸ್ತಿ ಇನ್ಫ್ಲೂಯೆನ್ಸ್ ಇದೆ ಎಂಬ ಕಾರಣದಿಂದಾಗಲಿ, ನಮ್ಮ ಮನೆತನ ಗೌರವಸ್ಥರ ಮನೆತನ ಎಂಬ ಕಾರಣದಿಂದಾಗಲಿ ನೀವು ನನ್ನ ಪ್ರೀತಿಯ ತಂಗಿಯ ಕೈ ಹಿಡಿಯಲು ನಿರ್ಧರಿಸಿದರೆ ನಿಮಗೆ ನಿರಾಶೆಯಾಗುವುದರಲ್ಲಿ ಸಂಶಯವಿಲ್ಲ. ನಿಮ್ಮಂಥವರನ್ನು ನಾಯಿಯ ಹಾಗೆ ಕಾಣುವುದನ್ನು ನನ್ನ ತಂಗಿ ಚೆನ್ನಾಗೇ ಕಲಿತಿದ್ದಾಳೆ. ನೋಡಿ ಹೇಗೆ ಬರ್ದಿದ್ದಾನೆ ನೋಡು. ಯಾಕೆ? ಸರಿಯಾಗೇ ಇದೆಯಲ್ಲ. ಕಮಲ, ಏನ್ ಸರಿ ನಿನ್ ತಲೆ? ಹಗಲು ರಾತ್ರಿ ಕತ್ತೆ ಹಾಗೆ ಕಿರ್ಚಿ ಕಿರ್ಚಿ ನಿನ್ ತಲೆಗೆ ಈ ಸಗಣಿನೆಲ್ಲ ತುಂಬಿದಾನೆ ಆ ಹುಚ್ಚ. ಹುಚ್ಚರು ಕೆಲವು ಸಲ ಜಾಣರಾಗಿರ್ತಾರೆ ಅಮ್ಮ. ತಂಗಿ ಮೇಲೆ ಈಗ ಬರೆದಿದೆ ಜಾಣ್ತಾನ? ತಂಗಿಗೆ ಯಾವ್ದು ಒಳ್ಳೇದು ಅಂತ ಅಣ್ಣನಿಗೆ ಗೊತ್ತು. ಅವ್ನ್ ಮಾತ್ ಕೇಳ್ತಾ ಇದ್ದೆ ನೀನ್ ಹೀಗೆ ಸಾಯ್ಬೇಕಾಗತ್ತೆ. ಅದು ಮದ್ವೆ ಇಲ್ಲದೆ ಸಾಯ್ಬೇಕಾಗುತ್ತೆ. ನೀನು ಇಷ್ಟು ಅವಸರದಲ್ಲೇ ಮದುವೆ ಆದಿಯಮ್ಮ? ನನಗೇನು ನೆನಪಿಲ್ಲ ಕಮಲ. ಮದುವೆಗೆ ಒಪ್ಪಿದ ದಿನನಾದ್ರೂ ಸಂತೋಷದಿಂದಿದ್ಯಮ್ಮ? ನನ್ನ ತಂದೆ ತಾಯಿ ಸಂತೋಷ ಪಟ್ರು. ಯಾಕೆ? ವರ ಒಳ್ಳೆಯವನು ಅಂತಾನೆ, ಚೆನ್ನಾಗಿದ್ದ ಅಂತಾನೆ, ಶ್ರೀಮಂತ ಅಂತಾನೆ. ಅದು ಯಾವುದು ಅಲ್ಲ ಕಮಲ, ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟೆ ಅಂತ. ಅಷ್ಟಕ್ಕೆ ಖುಷಿ ಪಟ್ರಾ? ಹೌದು ಕಮಲ. ಹಾಗಾದರೆ ಹೇಳಮ್ಮ, ನಾನು ಈ ಮದುವೆಗೆ ಒಪ್ಪೋದ್ರಿಂದ ನಿಂಗೆ ಸಂತೋಷವಾಗುತ್ತಾ? ಆತ ಯಾರೋ ನಾನು ನೋಡಿಲ್ಲ, ಎಂಥವನೋ ಗೊತ್ತಿಲ್ಲ. ಅವನು ನನ್ನನ್ನು ಅಪ್ಪ ಬಿಟ್ಟೋದಾಗೆ ಬಿಟ್ಟು ಹೋಗ್ಬೋದು, ಕೆಟ್ಟದನ್ನೆಲ್ಲ ಮಾಡ್ಬೋದು, ಬಿಕಾರಿ ಆಗ್ಬೋದು. ನಿನಗೆ ಸಂತೋಷವಾಗೋದಾದರೆ, ನೀನು ಅಪ್ಪನ ಬಿಟ್ಟು ಸುಖವಾಗಿರೋದೇ ನಿಜವಾದರೆ ಹೇಳಮ್ಮ, ನಾನು ಈ ಮದುವೆಗೆ ಒಪ್ಪಿಗೆ ಕೊಡ್ತೀನಿ. ಹೇಳಮ್ಮ, ಹೇಳಮ್ಮ, ಹೇಳಮ್ಮ. ಹೇಳ್ಬಿಡಿ ಸರಸ್ವತಮ್ಮ, ಸಂತೋಷವಾಗುತ್ತೆ ಅಂತ ಹೇಳ್ಬಿಡಿ. ನಾನು ನಿನ್ನಾಗೆ ಹಣ, ಆಸ್ತಿ, ಗೌರವ ಎಲ್ಲ ಇದು ಒಂಟಿ ಪಿಶಾಚಿ ಆಗ್ಬೇಕಾ? ಹೇಳಮ್ಮ, ಹೇಳ್ಬಿಡಿ ಸರಸ್ವತಮ್ಮ, ತಕ್ಕ ಸಮಯ ಹೇಳ್ಬಿಡಿ ಸಂತೋಷವಾಗುತ್ತೆ ಅಂತ. ಹೇಳಮ್ಮ, ಹೇಳು. ಹೇಳ್ಬಿಡಿ ಸರಸ್ವತಮ್ಮ, ಹೇಳ್ಬಿಡಿ. ಹೇಳಮ್ಮ, ಹೇಳು. ಒಪ್ಕೊಂಬಿಡಿ ಸರಸ್ವತಮ್ಮ, ಒಪ್ಕೊಂಬಿಡಿ. ಬೇಡ, ಖಂಡಿತ ಒಪ್ಕೋಬೇಡ ಕಮಲ. ಒಪ್ಕೋಬೇಡ, ಬೇಡ ಕಮಲ, ಒಪ್ಕೋಬೇಡ. ಒಪ್ಕೋಬೇಡ ಕಮಲ. ರಾಮಣ್ಣವ್ರೆ ಹೊರಡಿ, ನಾಳೆ ನಮ್ಮ ತಂದೆ ಬರೋ ತನಕ ನಿಮ್ಗೆ ನಮಸ್ಕಾರ. ಹೊರಡಿ. ಸರಸ್ವತಮ್ಮವ್ರೆ, ಹೋಗೋಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ. ಈತನ ಮಾತಿನ ಆ ಹುಡುಗಿ ಮನಸ್ಸೆಲ್ಲ ಹಾಳಾಗ್ತಿದೆ. ನಾಳೆ ಮಿನಿಸ್ಟ್ರು ಕಷ್ಟಕ್ಕೆ ಸಿಕ್ಕರೆ ನನ್ನನ್ನು ಮಾತ್ರ ಕೇಳಬೇಡಿ. ಇನ್ನೊಂದು ಮಾತು, ಅವರು ನೀವು ಅನ್ಕೊಂಡಾಗೆ ಹಣವಂತರು ಅಲ್ಲ, ಎಂಥದ್ದು ಅಲ್ಲ. ನನ್ನಪ್ಪ ಹಣವಂತನಲ್ಲ. ಹಾಗಾದ್ರೆ ಗಂಡಿನ ಕಡೆಯವರಣ? ನೋಡಿ ಹೇಗೆ ಮಾತಾಡ್ತಾ ನೋಡಿ. ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನೆ ಹೋಗ್ಬೇಕಾಗಿದೆ. ಯಾಕಮ್ಮ, ಮೈಯಲ್ಲಿ ಹುಷಾರಿಲ್ವಾ? ನನ್ನ ತಲೆ ಒಡ್ ಚೂರ್ ಆಗ್ತಾ ಇದೆ ಕಮಲ. ಅಪ್ಪ ಬರೋ ದಿನ ಅಮ್ಮಂಗೆ ತಲೆನೋವಂತೆ. ನಿನ್ಗೆ ಅದಿರ್ಲಿ, ಈಗ ಕೃಷ್ಣಮೂರ್ತಿ ಬರ್ತಾನೆ, ಗೊತ್ತು ತಾನೆ? ಹೇ,
ಅಲ್ಲಲ್ಲ ಅದೆಂದು ಕೇಳ್ಕೊಳ್ತೀನಿ. ಹಾಗಾದ್ರೇನು ಬಗ್ಗೆ ಪ್ರೇಮ ಇಲ್ಲ ಅಷ್ಟೇ. ಇನ್ನೊಂದು ಗೊತ್ತಾ, CD ರಿಲೀಸ್ ಮಾಡೋದ್ರಿಂದ ಈ ಸರ್ಕಾರ ನಂಜಾ ಬೀಳಿಸ್ಬೋದಾ ಬರೋ ಇಲ್ಲಿ. ಅಂತ ಫುಲ್ ಮೈಕೈ ಎಲ್ಲ ನೋಯ್ತಿದೆ, ಮಸಾಜ್ ಮಾಡೋ. ಬಾರೋ ಬೇಗ. ಗಟ್ಟಿಯಾಗಿ ಮಾಡು. ಕೃಷ್ಣಮೂರ್ತಿ ಎಂತ ಮನುಷ್ಯ ಅನ್ನಿಸ್ತಾನೋ ನಂಜ? ಕೃಷ್ಣಮೂರ್ತಿಯವರ ಸರ್ ತುಂಬಾ ಒಳ್ಳೆಯವರು ಸರ್. ಕಮಲಾ ಆತನ ಮದುವೆ ಆಗ್ಬೋದು ಅಂತ ಕಾಣುತ್ತೆ. ಹೌದಾ ಸರ್? ಅಮ್ಮನಿಗೆ ಹೇಗಿದೆಯೋ? ತುಂಬ ಜ್ವರ ಸರ್, ರಾತ್ರಿ ಎಲ್ಲ ಕಣ್ಮರ್ಸ್ತಿದ್ರು. ನಾನು ಹೊರಗಾದ್ರು ಹೋಗಿ ಹೇಯ್ ಮುಚ್ಕೊ ಒಂದು ಮಸಾಜ್ ಮಾಡೋ. ನೀನೊಬ್ಬನೇ ಕಣೋ ನನ್ನ ನಿಜವಾದ ಸ್ನೇಹಿತ. ಯಾಕೆ ಸರ್? ಕೃಷ್ಣಮೂರ್ತಿಯವರು ಅವನು ಕಮಲನ್ ಮದುವೆ ಆದರೆ ನೀನು ಯಾಕೆ ಗೊತ್ತಾ ನನ್ನ ನಿಜವಾದ ಸ್ನೇಹಿತ? ಯಾಕೆ ಸರ್? ನಾನು ದುಡ್ಡು ಕೊಡ್ತಿರೋದ್ರಿಂದ. ಒಳ್ಳೆ ಚೆಂದಾಗೈತೆ ಸರ್ ನಿಮ್ಮ ಮಾತು. ತಾರೀಕು ಎಷ್ಟು ಇವತ್ತು? ತಾರೀಕು 15 ಅಂತ ಕಾಣ್ತೈತೆ ಸರ್. ಕಾಣುತ್ತೆ 15 ಅಂತ ಹೆಂಗೋ ಕಾಣುತ್ತೆ. ನಿನ್ನೆ 14 ಸರ್. ಅದ್ಯಾಗೋ 14? ಮಂಗಳವಾರ ಸರ್. ಅದ್ಯಾಗೋ ಮಂಗಳವಾರ? ಚೌರದ ಅಂಗಡಿಗೆ ರಜಾ ಸರ್. ಮಂಗಳವಾರ ಸಾಹೇಬ್ರು ಬರೋಕ್ಕಿಲ್ಲ ಅಂತ ಅಮ್ಮ ಹೇಳ್ತಿದ್ರು. ಚಿಕ್ಕ ದಿನಸಿ ಅಂಗಡಿನೂ ಮಂಗಳವಾರ ರಜಾ ಸರ್. ಅಲ್ಕ ಚಿಕ್ಕವೀರ ಸಿಕ್ಕ, ನೀನು ಅವನ ಹತ್ರ ಇದ್ದದ್ದು ಇಲ್ಲದ್ದು ಇಲ್ಲ ಹೇಳಿ ಬಿಟ್ಟು ಬಿಡಿ ಹೊಡೆದು ಬಂದೆ ಅಲ್ಲ. ಸರಿ ಹೇಳು, ಈ ಊರಲ್ಲಿ ನನ್ನ ಬಗ್ಗೆ ನನ್ನ ತಂಗಿ ಕಮಲನ ಬಗ್ಗೆ ಏನಂತ ಮಾತಾಡ್ತಾರೋ? ಒಂದೊಂದಾಗಿ ಬಗಳು. ಚಿಕ್ಕವೀರ ಏನಿಂದ ಗೊತ್ತಾ ಸರ್? ಹಾಂ ಏನಿಲ್ಲ, ನಿಮ್ಮ ಹೆಂಡತಿ ಮಗಳು ಲಗ್ನ ಮಾಡಕ್ಕಿಲ್ವಾ ಅಂದ. ನಿಂಗೆ ಯಾಕಮ್ಮಂಗೆ ಅಂದೆ. ಯಾಕಿಲ್ಲ, ಕೃಷ್ಣಮೂರ್ತಿ ನಿಮ್ಮ ಮನೆ ತವ ಭಾಳ ಡವ್ ಅಂತ ನಡೇಂದ ಅಂದ. ಶಟಾಪ್ ಅಂದೆ ಸರ್. ಆಮೇಲೆ ಅವರು ಶಟಾಪ್ ಅಂದೆ ಸರ್. ಹಾಂ ಜಾಸ್ತಿ ನೋಡಿ ಸರ್, ಚರಂಡಿಗ ಸತ್ತ ಹೆಂಗ್ ಬಿಟ್ಬಿಟ್ಟ. ಶಬಾಷ್. ಬೇಷ್. ನಿಮ್ಮ ಸಾಹೇಬ್ರು ಬರ್ತಾರಂತ ಡೆಲ್ಲಿಯಿಂದ? ಹೌದಾ ಸರ್? ಯಾಕೋ ಅದಕ್ಕೆ ಅಷ್ಟೊಂದು ಸಂತೋಷ ಆಗುತ್ತಾ? ಮಿನಿಸ್ಟರ್ ತುಂಬಾ ಒಳ್ಳೆಯವರು ಸರ್. ಅದಕ್ಕೆ ಇಷ್ಟೊಂದು ಖುಷಿ ಆಗುತ್ತಾ? ಸಾಹೇಬ್ರು ಬರ್ತಾರೆ ಅಂದಮೇಲೆ. ಆದರೆ ಅಮ್ಮನ ಕಾಯಿಲೆ ಇದೆಯಲ್ಲೋ? ಹೌದು ಸರ್, ಪಾಪ. ಬೇಜಾರಾಗುತ್ತಾ? ಬರ್ತೇನೆ ಸರ್. ಅದಿರ್ಲಿ, ಬಾಯ್ಲಿ ಬಾ. ನನ್ನ ನೋಡಿದ್ರೆ ನಿಂಗೆ ಏನು ಅನ್ಸುತ್ತೋ ನಂಜ? ನೀವು ತುಂಬಾ ಒಳ್ಳೆಯವರು ಸರ್. ಓ, ಖುಷಿ ಆಗುತ್ತಾ? ಹೌದು ಸರ್. ಖುಷಿ ಆದಾಗ ಏನು ಮಾಡಿಸ್ಬೇಕು ಅನ್ಸುತ್ತೋ ನಂಜ? ತುಂಬಾ ಖುಷಿಯಾದಾಗ ಸರ್ ಇಲ್ಲೆಲ್ಲ ಸಿಹಿ ಆಗುತ್ತೆ ಸರ್. ಹಾಂ ಪುಣ್ಯನ ಅನ್ಸುತ್ತೆ ಸರ್. ಪದ ಅನ್ನೋಣ ಅನ್ಸುತ್ತೆ ಸರ್. ಹಾಂ ನೋಡೋಣ. ಹಾಗಾದರೆ ಕುಣಿ. ಬೇಜಾರು ಮಾಡ್ಕೊಂಡ್ಬಿಡ್ತಾ ಒಳಗಡೆ ಅಮ್ಮವರು. ಅಮ್ಮನ ಕಾಯಿಲೆನೋ? ಅದಕ್ಕೆ ಕುಣಿ ಅಂದಿದ್ದು. ಕುಣಿ. ಕಮಲಮ್ಮ ಬೈತಾರೆ ಸರ್. ಲೋ ಬದ್ಮಾಶ್, ಅಮ್ಮನಿಗೆ ಕಾಯಿಲೆ ಆದಾಗ ನನಗೆ ಕುಣಿಬೇಕು ಅನ್ಸ್ದಂಗೆ ಹಿಂಗೆ ಕುಣಿಬೇಕು. ಕೈ ಹೊಸಿತ ಕೋತಿಯಾಗಿ ನಿಲ್ಬೇಡ. ತಗೋ, ಈಗ ತೊಗೊಂಡು ಕುಣಿದ್ರೆ ಬದುಕ್ತೆ, ಇಲ್ಲಾಂದ್ರೆ ಇನ್ನೊಂದು ಚಟ್ನಿ ಮಾಡಿ ಹೊರಗಾಕ್ತೀನಿ. ಶುರು ಮಾಡು. ಕುಣಿ. ನಮ್ಗಡೆಯ ಚಂದಪ್ಪ ಮಲ್ಲಿಗೆಯ ದಳದಂಗೆ ನಕ್ಷತ್ರದ ನಡುವೆ ನಡೆಯುವಾಗ ನಮ್ಮೂರ ಚೆಲುವ್ಯಾರು ಕನಗಾಲವು ತಂದು ಕಟ್ಟಿದ ತೇರನ್ನು ಎಳೆಯುವಾಗ ಕಟ್ಟಿದ ಕುಣಿಯೋಕೆ ತಕ್ಕ ಸಮಯ ಕಮಲ. ಪೂರ್ತಿ ಮಾಡೋಲ್ಲ ಇಡಿಯಟ್. ಅರೆಯಾದ ಐದಾನ ಮಜನೋಡಿಗೋ ಕುಣಿ. ಚೆಲುವ್ಯಾರ ಮುಖ ಚಂದ ನಿಜ ನೋಡಿರು ಕೂಡುವ ಕುಡಿನೋಟವ. ಸರಿ, ತೊಲಗು ಇಲ್ಲಿಂದ. ಅಮ್ಮ ಏನು ಮಾಡ್ತಿದ್ದಾಳೆ ಕಮಲ? ಸ್ನಾನ. ನಿಂದಾಯ್ತೋ ಸ್ನಾನ? ನಿಂದಾಯ್ತಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಕಮಲ. ಇದೆಷ್ಟನೇ ರೀತಿ ಪಾಠ? ಹೌದು, ಎಲ್ಲಿ ನಿನ್ ಫ್ರೆಂಡ್ ಕೃಷ್ಣಮೂರ್ತಿ ಅಲ್ಲ ಕೃಷ್ಣಮೂರ್ತಿ? ಹೌದಲ್ಲ, ಏನು ಇಷ್ಟೊತ್ತು ಬರ್ಬೇಕಿತ್ತಲ್ಲ. ಎಲ್ಲ ಕಮಲ ಈ ಕಡೆ ತಿರುಗು.
ಯಾಕೆ ಸೆಪ್ಕಿದ್ಯಾ? ಹೊಟ್ಟೆಲಿ ಸಂತ. ಹೋ, ಹಾಗಾದರೆ ಅಪ್ಪ ಬರೋದು ಖಂಡಿತ. ಕಮಲಾ, ಆತ ಮತ್ತೆ ನಿನ್ನ ಮದುವೆ ವಿಚಾರ ಎತ್ಬೋದು. ನೀನು ಧೈರ್ಯವಾಗಿ ಹೇಳಬೇಕು. ಅಪ್ಪ ನೀನು ಕಟ್ಟಾಕಿದ ಮೂಳೆಯಲ್ಲಿ ಬಿದ್ದಿರೋಕೆ ನಾನು ದನ ಅಲ್ಲ. ಕೃಷ್ಣಮೂರ್ತಿ ಕಂಡ್ರೆ ನನಗೆ ಇಷ್ಟ ಅಂತ ಹೇಳ್ತೀಯಲ್ಲ, ಅವ್ನು ಮಾಡಿದ ತಪ್ಪನೆ ಅವ್ನ ಮುಖಕ್ಕೆ ರಪ್ಪಂತ ರಾಚ್ತೀಯ ಅಲ್ವಾ? ಅಮ್ಮ ಅಲ್ಲಿ ಜ್ವರ ಅಂತ ನರಳ್ತಿದ್ದಾಳೆ. ಪ್ರಾಣ ಏನು ಬಿಟ್ಟಿಲ್ಲ ತಾನೆ. ಆದ್ರೆ ನೀವಿಲ್ಲಿ ನಂಜನ ಹತ್ರ ಡ್ಯಾನ್ಸ್ ಮಾಡಿಸ್ತಿದ್ಯಾ? ಜೀವನದಲ್ಲಿ ಬಹಳ ಸಲ ಪುಣ್ಯ ಸಂಬಳ ಬರಲ್ಲ ಕಮಲಾ. ಕಮಲಮ್ಮ ಕಮಲಮ್ಮ, ಅಮ್ಮ ಅವ್ರು ಕರೀತಿದ್ದಾರೆ. ಓ, ನಾನು ಆಯ್ತು ಅಂತ ಕಾಣುತ್ತೆ, ಕರ್ಕೊಂಡು ಬರ್ತೀನಿ ಇರು. ಕಮಲಾ ಬೇಡ ಕಮಲಾ, ಹೊಂಟೆ ಬರುತ್ತೆ ಬಾಮ್ಮ. ಕಮಲಾ ಬೇಡ ಕಮಲಾ, ಬಾಮ್ಮ, ಏನೂ ಆಗಲ್ಲ. ಹೊಂಟೆ ಬರುತ್ತೆ ಕಮಲಾ. ಬಾಮ್ಮ. ಬಾಮ್ಮ, ಕೂತ್ಕೋ ಬಾ. ಬೇಡ ಕಮಲಾ, ಮಲಗ್ತೀಯ ಅಮ್ಮ? ಬೇಡ ಕಮಲಾ, ಹೊಂಟೆ ಬರುತ್ತೆ. ಅದೇನು ಹೊಂಟೆ ಅದು? ಎಲ್ಲಿದೆ? ಹೇಳಮ್ಮ, ಅದೇನು ನೀನು ಕನ್ವರ್ಸ್ತಾ ಇದ್ದಿದ್ದು? ಯಾವಾಗ ಕಮಲಾ? ಈಗಷ್ಟೇ ಅಮ್ಮ. ಏನೂ ಇಲ್ಲ ಬಿಡು ಕಮಲಾ. ಹೇಳಮ್ಮ, ಅಂಥದ್ನೆಲ್ಲ ಕೇಳೋದಕ್ಕೆ ಅಣ್ಣನಿಗೆ ಪಂಚ ಪ್ರಾಣ. ಅದು ಯಾವ ರಗ್ಲೇನು ಇಲ್ದಿರ ಹೇಳ್ಬೇಕಾಗಿರೋದ್ನೆಲ್ಲ ಹೇಳ್ಬೋದು. ಕೆಲವು ಸಲ ಏನು ಹೇಳೋಕೆ ಹೋದ್ರೂ ರಗಳೆ ಆಗುತ್ತಣ್ಣ. ನಾನು ಚಿಕ್ಕವಳಿದ್ದಾಗ ಒಂಟೆ ಹತ್ಬೇಕಂತಿದ್ದೆ. ಆದರೆ ನಮ್ಮೂರಿಗೆ ಒಂಟೆ ಬಂದಾಗ ನನಗೆ 13 ವರ್ಷ. ನನಗೆ ಹತ್ತೋಕಿಷ್ಟ, ಆದರೆ ಹೇಳ್ಕೊಳ್ಳೋಕೆ ನಾಚಿಕೆ. ನನ್ನ ಆಸೆ ಹಾಗೇ ಹಿಂಗೋಯ್ತು. ನಿನ್ನೆ ರಾತ್ರಿ ಮತ್ತೆ ನನ್ನ ಕನಸಲ್ಲ ಒಂಟೆ ಬಂದಿತ್ತು ಕಮಲಾ. ದೂರದಲ್ಲಿ ಬರ್ತಾ ಇತ್ತು. ಹತ್ರ ಬರ್ತಿದ್ದ ಹಾಗೆ ನನ್ನ ಆಸೆ ಹೆಚ್ಚಾಗ್ತಾ ಹೋಯಿತು. ನೋಡೋಕೆ ತುಂಬಾ ಸುಂದರವಾಗಿತ್ತು. ಅದ್ರ ಮೇಲೊಂದು ಸಣ್ಣ ಮಂಟಪ, ನಡ್ಸೋಕೊಬ್ಬ ಆಳು, ಸುತ್ತ 100 ಜನ. ಆ ಮಂಟಪದಿಂದ ಒಬ್ಬ ಇಳಿದು ಬಂದು, ಏ ಹುಡುಗಿ ಒಂಟೆ ಹತ್ಬೇಕಾ ಅಂದ. ನಾನು ಖುಷಿಯಿಂದ ಹ್ಞೂ ಅಂದೆ. ಆತ ನನ್ನ ಕೈ ಹಿಡ್ಕೊಂಡು ಒಂಟೆ ಹತ್ತಿಸ್ದ. ಹತ್ತಿದ ಕೂಡಲೇ ಆ ಒಂಟೆ ಓಡೋಕೆ ಶುರು ಮಾಡ್ತು. ಬೀಸೋ ಗಾಳಿಯಲ್ಲಿ ಮರಳು ಕಾಡಿನಲ್ಲಿ ಓಡ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ನನಗೆ ಭಯ ಆಗೋಕೆ ಶುರುವಾಯಿತು. ಹಿಂದೆ ಮಲಗಿದ್ದ ಆತನನ್ನ ಗಟ್ಟಿಯಾಗಿ ತಪ್ಪಿಬಿಟ್ಟೆ ಕಮಲಾ. ಆದ್ರೆ ಅಯ್ಯೋ, ಆತ ಸತ್ತೇ ಹೋಗಿದ್ದ ಕಮಲಾ. ಆತ ಸತ್ತೇ ಹೋಗಿದ್ದ ಕಮಲಾ. ಆತ ಯಾರು ಗೊತ್ತಾ ಕಮಲಾ? ಹೇಳಮ್ಮ, ಯಾರಮ್ಮ ಆತ? ಸತ್ತ ಮೇಲೆ ಇನ್ಯಾಕ್ ಬಿಡು ಕಮಲಾ. ಅಬ್ಬಾ, ಕೃಷ್ಣಮೂರ್ತಿ ಬಂದ ಅಂತ ಕಾಣುತ್ತೆ. ಓ ಕೃಷ್ಣಮೂರ್ತಿ, ಬಾ ಕೂತ್ಕೋ. ಹೇಗಿದೆಯೋ? ಬೇಕಾ? ಮತ್ತೆ ಹೌದು, 8ಕ್ಕೆ ಬರ್ತಾರಂತೆ. ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಅಮ್ಮ ಏನಂತಿದ್ದಾಳು ಕಮಲಾ? ಡಾಕ್ಟ್ರು ಹೇಳಿ ಕಳಿಸ್ತೀಯಾ? ಬೇಡ ಅಂತಾಳಮ್ಮ. ಮತ್ತೆ ಇವಾಗ ಏನು ಮಾಡೋದು? ಗೊತ್ತಲ್ಲ, ಕಾಯ್ತಾ ಕೂರೋದು. ಯಾರಿಗಾಗಿ? ಯಮನಿಗಾಗಿ. ಅದಕ್ಕೆ ನೀನು ಚಿಕ್ಕವಳು ಕಮಲಾ. ಅದು ಅಲ್ಲದೆ ಜೀವನದಲ್ಲಿ ನೋಡೋದಿನ್ನು ಎಷ್ಟೆಷ್ಟು ಇದೆ. ನಿಮ್ಮನ್ನು ನೋಡಿ ನನ್ನ ಕಣ್ಣು ಸಾರ್ಥಕವಾಯ್ತು ಬಿಡಿ. ಇದೇನು ಮೊದಲು ಸಲ ಅಲ್ಲ ನೀವು ನನ್ನ ನೋಡ್ತಾ ಇರೋದು? ಅದು ಹಾಗೆ, ಇಬ್ರು ಮಾತಾಡ್ತಾ ಇರಿ, ನಾನು ಒಳಗಿರ್ತೀನಿ. ಸರಿ, ಏನಾದರೂ ಮಾತಾಡಿ.
ಅದೇ ಏನು ಮಾತಾಡೋದು ಅಂತ. ಗೊತ್ತಲ್ಲ, ನಾನು ನೀವು ಪ್ರೈವೇಟಾಗಿ ಮಾತಾಡಿ ಪ್ರೇಮ ಬೆಳೆಸ್ಕೊಳ್ಬೇಕು ಅಂತ ಅಣ್ಣ ಸೂಚನೆ ಕೊಟ್ಟಿದ್ದಾನೆ. ಹೌದು, ಜಗನ್ನಾಥ್ ನನಗೂ ಹಾಗೆ ಹೇಳಿ ಕಲಿಸಿದ. ಮದುವೆ ಸೆಟಲ್ ಆಗಲಿ ಅಂತ ನನಗೂ ಆಸೆ. ಮದುವೆ ಆಗೋಕೆ ಪ್ರೇಮ ಬೇಕು ಅಂತಾರಲ್ವಾ? ಅಯ್ಯೋ, ಪ್ರೇಮವಿಲ್ಲದೆ ಮದುವೆ ಸಾಧ್ಯವೇ? ಪ್ರೇಮ ಬೆಳೆಸ್ಕೊಳ್ಳೋಕೆ ಏನಾದರೂ ಔಷಧಿ ಗೊತ್ತಿದೆಯಾ ನಿಮಗೆ? ಒಳ್ಳೆ ಔಷಧಿ, ಒಳ್ಳೆ ಪ್ರಾಬ್ಲಮ್. ಹಾಗಾದ್ರೆ ಪ್ರಯತ್ನ ಮಾಡೋಣ. ಅದಕ್ಕೇನಂತೆ, ಪ್ರಯತ್ನ ಮಾಡೋಣ. ನಮ್ಮ ತಂದೆ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅಂತ ಅನ್ಪ್ರೆಸೆಂಟ್ ಟಾಪಿಕ್ ಬೇಡ ಅಲ್ವಾ? ಯಾಕೆ? ನಿಮ್ಮ ಮೇಲಿನ ಪ್ರೀತಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವರೇ ಅಲ್ವಾ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದು? ನಮ್ಮ ಬಾಸ್ ಮಾತು ಕೇಳಿ ತೆಗೆದ್ರು. ಅದಕ್ಕೆ ಅಲ್ವಾ ನನ್ನ ತಂದೆ ಕಂಡ್ರೆ ನನ್ನ ಅಣ್ಣನಿಗೆ ಕೋಪ, ನಿಮಗೆ ಕೋಪ ಇರಬಹುದು. ಅದರಿಂದನೇ ಅಲ್ವಾ ನನ್ನ ಅಣ್ಣ ನನ್ನ ನಿಮಗೆ ಕೊಡ್ತಾ ಇರೋದು? ಗೊತ್ತಿಲ್ಲ. ಹಾಗಾದರೆ ಗೊತ್ತಾಗುತ್ತೆ. ಮಾತೇ ನಿಂತೈತಲ್ಲ. ನಿಮ್ಗೆ ಏನು ಅನ್ಸುತ್ತೆ? CD ರಿಲೀಸ್ ಮಾಡೋದ್ರಿಂದ ಸರ್ಕಾರನ ಬೀಳಿಸ್ಬೋದಾ ಅಂತ ಕಾಣಿಸುತ್ತಾ? ಗೊತ್ತಿಲ್ಲ. ಇಂಥ ಪ್ರಶ್ನೆನೆಲ್ಲ ಕೇಳಿ ನನ್ನಲ್ಲಿ ಪ್ರೇಮ ಹುಟ್ಟಿಸ್ಬೇಕು ಅಂತ ಮಾಡಿದ್ದೀರಾ? ಪ್ರೇಮ ವಿಚಿತ್ರವಾದದ್ದು. ಅಪ್ಪನ ಹೆಸರು, ಅಮ್ಮನ ಹೆಸರು, ಮನೆ, ಆಸ್ತಿ, ಸ್ನೇಹಿತರು ಈ ಎಲ್ಲ ಬೇಲಿ ದಾಟಿ ಪ್ರೇಮ ಅನ್ನೋದನ್ನು ಮುಟ್ಟೋ ಹೊತ್ತಿಗೆ ಅದು ಹಕ್ಕಿಯಾಗಿ ಹಾರಿ ಹೋಗಿರುತ್ತೆ. ಹೌದು, ನನಗೆ ಹಾಗೆ ಅನಿಸುತ್ತೆ. ಕೆಲವು ಸಲ ಬಿಸಿಲು ಗುದ್ರೆ ಹಾಗೆ. ಐ ಆಮ್ ಫುಲ್ಲಿ ಅಗ್ರಿ ವಿತ್ ಯು. ಹಾಗಾದರೆ ನೀವೇಳಿ, ನೀವೇನಕ್ಕೆ ನನ್ನನ್ನು ಪ್ರೇಮಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಿ? ಹುಷಾರಾಗಿ, ಆನೆಸ್ಟಾಗಿ ಹೇಳಿ. ಚೆನ್ನಾಗಿದ್ದೀರಾ, ಬುದ್ಧಿವಂತೆ, ಗಂಭೀರವಾಗಿದ್ದೀರಾ. ಸುಳ್ಳು. ನಿಮ್ಗೆ ಅನ್ಸಿದ್ದನ್ನ ಗಂಡಸಿನಾಗ ಹೇಳ್ರಿ. ನನ್ನ ಅಪ್ಪ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ದ, ನಿಮಗೆ ಅನ್ಯಾಯ ಮಾಡ್ದ. ಈಗ ಸೇಡಿಗೋಸ್ಕರ ಆತನ ಮಗಳನ್ನೇ ಮದುವೆ ಆಗಿ ಮೆರಿತೇನೆ ಅಂತ ಇರೋದನ್ನ ಮರೆ ಮಾಚದೆ ಹೇಳ್ರಿ. ಹಾಗಾದ್ರೇನು ನಿಮ್ಮ ಮೇಲೆ ಪ್ರೇಮ ಇಲ್ಲ ಅಂತೇನಾ? ಪ್ರೇಮ? ನನ್ನ ಅಪ್ಪನ ಹೆಂಡತಿ ಅದು ನನ್ನ ತಾಯಿಗೆ, ಅವ್ರ ಮಗಳಾದ ನನಗೆ ಪ್ರೇಮ ಅನ್ನೋದೆಲ್ಲ ಎಲ್ಲಿ ಸಿಗ್ಬೇಕು ಹೇಳಿ? ಸಂಶಯ. ಯಾರನ್ನು ನೋಡಿದ್ರೂ ಸಂಶಯ. ಈತ ನನ್ನನ್ನೆಲ್ಲ ಪ್ರೀತಿಸಿದ್ದು ನನ್ನ ಅಪ್ಪನ ಹೆಸರು, ಆಸ್ತಿನ ಪ್ರೀತಿಸ್ತಾನೆ. ಇನ್ನೊಬ್ಬ ನನ್ನನ್ನೆಲ್ಲ ಪ್ರೀತಿಸಿದ್ದು ನನ್ನ ಅಪ್ಪ ಭ್ರಷ್ಟನಾದ್ರಿಂದ ನನ್ನನ್ನು ಕಿವುಚಿ ಹಾಕ್ಬೇಕು ಅಂತ ಪ್ರೀತಿಸ್ತಾನೆ. ಮತ್ತೊಬ್ಬ ಕೂಡ ನನ್ನನ್ನೆಲ್ಲ ಪ್ರೀತಿಸಿದ್ದು ನನ್ನ ಅಣ್ಣ ಕೇಳ್ಕೊಂಡ ಅಂತ ಪ್ರೀತಿಸ್ತಾನೆ. ಬಹಳ ವಿಚಿತ್ರವಾಗಿದೆ ನಿಮ್ಮ ಮಾತು. ನನ್ನ ಅಣ್ಣ ನನಗೆ ಅನೇಕ ಪಾಠ ಹೇಳ್ಕೊಟ್ಟಿದ್ದಾನೆ, ಆದರೆ ಅವನಿಗೊಂದು ಚಿಕ್ಕ ವಿಚಾರ ಹೊಳಿಲಿಲ್ಲ. ಏನ್ ವಿಚಾರ ಕಮಲ? ಅ ಮ್ಯಾನ್ಸ್ ಮೀಟ್ ಮೇ ಬಿ ವುಮೆನ್ಸ್ ಪಾಯ್ಸನ್. ಏನಿದು? ಏನ್ ಮಾತಾಡ್ತಿದ್ಯಾ? ಈ ಪ್ರಾಣಿ ನಿಲ್ಯಾಕ ಕರ್ಕೊಂಡ್ ಬಂದೆ? ನೀವಿಬ್ರು ಸ್ನೇಹಿತರು, ಮದ್ವೆ ಆಗ್ಬೋದು ಅಂತ. ಅಲ್ಲ, ಅಪ್ಪನಿಗೆ ತಕ್ಕ ಶಾಸ್ತಿ ಆಗ್ಲಿ ಅಂತ, ಅವ್ರಿಗೆ ತೇಜೋಭಂಗ ಆಗ್ಲಿ ಅಂತ. ಅಪ್ಪ ಎಂತ ಕ್ರೂರಿ ಅಂತ ನಿಂಗೆ ಗೊತ್ತಲ್ಲ ಕಮಲ? ಅಪ್ಪನ್ಗಿಂತ ಕ್ರೂರಿ ಮನೇಲೇ ಇದ್ದಾನೆ. ಯಾರು? ನೀನು. ಅಪ್ಪ ನನ್ನನ್ನ ತನ್ನ ಅಧಿಕಾರಕ್ಕೋಸ್ಕರ ಬಲಿ ಕೊಟ್ಟ, ನೀನು ಅವ್ರ ಮೇಲಿನ ದ್ವೇಷಕ್ಕೋಸ್ಕರ ಬಲಿ ಕೊಡ್ತಿದ್ಯಾ? ನಿನಗೆ ಪುಸ್ತಕ ಕೊಟ್ಟು ಯೋಚನೆ ಮಾಡೋ ಶಕ್ತಿ ಕೊಟ್ಟು ನಿನ್ನಿಂದ ಪಡಿತಿರೋ ಪ್ರತಿಫಲ. ಇವತ್ತಿನವರೆಗೆ ನಾನು ನಿನ್ನ ಮುದ್ದಿನ ಗಿಳಿ ಆಗಿದ್ದೆ, ನಿನ್ನ ಆಟದ ಜೋಕರ್ ಆಗಿದ್ದೆ. ಆದರೆ ಇನ್ಮೇಲೆ ಶುರು ಆಗುತ್ತೆ ಹೊಸ ಅಧ್ಯಾಯ. ನನ್ನಮ್ಮ ಇಲ್ಲಿವರೆಗೂ ಪಾಡು ಸಾಕು. ಮಾತಾಡೋಕ್ಕೊಬ್ಬ ಗಂಡಸಿಲ್ದೆ, ದುಃಖ ಹೇಳ್ಕೊಳಕ್ಕೊಂದು ಜೀವ ಇಲ್ಲದೆ, ರಾಮಣ್ಣನ ಹತ್ರ ಮಾತಾಡಿದ್ರೆ ಕೇಳೋಕ್ ನಾನು ಯಾರು, ನೀನು ಯಾರು? ಹೆಂಗಸಿನ ಕಷ್ಟ ಹೆಂಗಸಿಗೆ ಗೊತ್ತು. ಗಂಡಸು ಆಕೆಗೆ ಗೆಳೆಯನಾಗಬೇಕಾಗ್ಬೋದು, ಗಂಡಸಾಗಿ ಬೇಕಾಗ್ಬೋದು, ಬರೀ ಹರಟೆಗಾಗಿ ಬೇಕಾಗ್ಬೋದು, ರಕ್ಷಣೆಗಾಗಿ ಬೇಕಾಗ್ಬೋದು. ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾವ ಮಹಾಪುರುಷ? ನೀನ್ ಕಟ್ಟಿದ ಸಂದೇಹ ಚಟದಲ್ಲಿ ಬೆಂದು ಬೆಂದು ಬೂದಿ ಆಗ್ತಿದ್ದೇವೆ. ಸಾವು ನಮ್ ಕನ್ಸ್ ಮನ್ಸಿನಲ್ಲಿ, ಮಾತಿನಲ್ಲಿ ಎಡೆಬಿಡದ ರೀತಿಯಲ್ಲಿ ನಮ್ಮನ್ನು ಹಿಂಬಾಲಿಸ್ತಾ ಇದೆ. ಕಮಲ, ಬಾಗ್ಲು ತೆಗಿಬೇಡ ಕಮಲ, ಹೊಂಟೆ ಬರ್ತಾ ಇದೆ ಕಮಲ. ಕಮಲ ಬೇಡ ಕಮಲ, ಬಾಗ್ಲು ತೆಗಿಬೇಡ ಕಮಲ, ಹೊಂಟೆ ಬರುತ್ತೆ ಕಮಲ. ಕಮಲ ಬೇಡ ಕಮಲ, ಹೊಂಟೆ ಬರುತ್ತೆ ಕಮಲ. ಕಮಲ ಏ ನಂಜ, ಬರೋ ಇಲ್ಲಿ, ಬಾಗ್ಲು ತೆಗಿ. ಮುಚ್ಕೊಂಡು ಬಾಗ್ಲು ತೆಗಿಯೋ.
ಓ ರಾಮಣ್ಣವರು ಕುತ್ಕೊಳ್ಳು. ನಿಮ್ಮ ತಾಯಿನ ಕರಿ, ಇಬ್ರು ನನ್ನ ಜೊತೆಲಿ ಬನ್ನಿ. ಎಲ್ಲಿಗೆ ಅಂತ ಅಪ್ಪಣೆ ಕೊಡ್ಸಿ ರಾಮಣ್ಣ. ನಿನ್ಗೂ ಇದಕ್ಕೂ ಸಂಬಂಧವಿಲ್ಲಯ್ಯ. ಆದರೆ ನೀವು ಕರ್ಕೊಂಡು ಹೋಗ್ತಿರೋದು ನಮ್ಮ ತಾಯಿ ನಮ್ಮ ತಂಗಿನ. ಕರ್ಕೊಂಬ ನಿಮ್ಮ ತಾಯಿನ. ಅಮ್ಮನಿಗೆ ಜ್ವರ ರಾಮಣ್ಣ. ಪರವಾಗಿಲ್ಲ, ಕರ್ಕೊಂಡು ಬಾ. ನನ್ನ ನಿಧಾನಕ್ಕೆ ಕರ್ಕೊಂಡು ಹೋಗೋಣ, ನಾವೀಗ ಹೋಗ್ಲೇಬೇಕು. ಸರಿ ರಮಣ. ರಾಮಣ್ಣವ್ರೆ, ನಿನ್ನೆ ನಮ್ಮ ತಾಯಿಗೊಂದು ಕನ್ಸ್ಬಿತ್ತಂತೆ. ತೆಪ್ಕಿರಯ್ಯ, ನನ್ನ ಮೈಲಿ ಇಟ್ಬಿಟ್ಟು ನನಗೆ ತೆಪ್ಕಿರೋ ಅಂತ್ಯಾ? ಮೈ ಮೇಲೆ ಕೊಂಚ ಎಚ್ಚರ ಇರಲಿ. ನಿನ್ಗಿರ್ಲಿ ಮೈ ಮೇಲೆ ಈಗ. ನೀನೊಬ್ಬ ಬೊಗಳ ನಾಯಿ ಇದ್ದಾಗೆ, ಬರೀ ಬೊಗಳ ಕಟ್ಟಿದ ಮೇಲೆ ಬಿದ್ದಿರೋ ತಲೆ ಉಳಿತ ನಾಯಿ ಅಂತ ಈ ಗಳಿಗೆಲೆ ತೋರಿಸ್ಬಿಟ್ಟೇನು. ಹುಷಾರ್, ಮಾತಾಡ್ಬೇಕಾರೆ ಕೊಂಚ ಎಚ್ಚರ ಇರಲಿ. ಅಲ್ಲ ಸರಸ್ವತಮ್ಮ, ನೀವೇ ಸುಸ್ತಾಗ್ಬಿಟ್ರೆ, ನೀವೇ ಧೈರ್ಯ ಕಳ್ಕೊಂಡ್ರೆ ನೀನು ಆಳ್ ಸುದ್ದಿ ನಾನು ಹೇಗೆ ಹೇಳಿ? ಎಲ್ಲಿಂದ ಹೊರಟಾಗ ಚೆನ್ನಾಗಿದೆ, ಆದ್ರೆ ಇದ್ದಕ್ಕಿದ್ದಾಗ ಏರ್ಪಟ್ಟಲ್ಲಿ ಹಾಗಾದ್ರೆ ನನ್ನಪ್ಪ ಸತ್ತಾನಿ. ನನ್ನ ಅಣ್ಣ ಸಾಯ್ಲಿ ಅಂತ ಹಾರೈಸಿದ್ದ. ನಾನು ಅವನಾಗೆ ಹಾರೈಸೋದನ್ನು ಕಲಿತೆ. ಕಲಿಸಿದಲ್ಲ ಕಮಲ, ಸತ್ಯ ಹೇಗಿದೆ ಅಂತ ತೋರಿಸ್ತೆ. ಮನುಷ್ಯ ಓಡಾಡೋ ಶವವಾಗಕ್ಕೂ ಸಾಧ್ಯ. ನೀತಿ ನಿಯತ್ತು ಬಿಟ್ರೆ ಪಿಚಾಚಿಯಾಗಿ ಮನೆ ಬಿಟ್ಟು ಅಲ್ಲಿ ಹೋಗು ಅಂತ ಸತ್ಯ ತೋರಿಸ್ತೆ. ಸತ್ಯ ಸತ್ಯ ಸತ್ಯ. ಜಗತ್ತಿನ ಕೋಟಿ ಕೋಟಿ ತತ್ವಜ್ಞಾನಿಗಳು ಹುಡುಕಿ ಸಿಗದೆ ಮಣ್ಣಲ್ಲಿ ಮಣ್ಣಾಗಿ ಹೋದ್ಮೇಲೆ ಹೊಸದಾಗಿ ಹುಡುಕ್ತಿದ್ಯಾ ನೀನ್ ಸತ್ಯನ? ನಿನ್ ಮಾತು ನಂಬೋದಕ್ಕೆ ನಾನೇನ್ ಚಿಕ್ಕ ಪಿಳ್ಳೆ ಅಲ್ಲ. ಬದುಕಿನ ಕೊಳಕನ್ನೆಲ್ಲ ನನ್ನ ಎದೆಯಲ್ಲಿ ಹಾಕಿ, ಅಪ್ಪನ ಟಕ್ಕನ್ನೆಲ್ಲ ನನಗಿಕ್ಕಿ, ನನ್ನ ಸುತ್ತ ಸಂಶಯದ ಚಿತ್ರವ್ಯೂಹವನ್ನು ಕಟ್ಟಿ ನನ್ನನ್ನು ನಿರುಪಯುಕ್ತ ಕ್ರಿಮಿ ಮಾಡಿದೆ ಅಣ್ಣ. ಜ್ಞಾನದ ಬೆಲೆ ಇಷ್ಟೇನಾ ಅನ್ನಿಸ್ತಾ ಇದೆ. ತಂದೆ ಅನ್ನೋ ಸುಂದರ ಭ್ರಮೇನ, ತಾಯಿ ಅನ್ನೋ ನಿತ್ಯದ ಸತ್ಯವನ್ನ, ಅಣ್ಣ ಅನ್ನೋ ಸಂಬಂಧವನ್ನ ಕತ್ತರಿಸಿ ಹಾಕಿ ಪ್ರತಿಯೊಂದನ್ನು ಅನುಮಾನದಿಂದ ನೋಡಿ ನೋಡಿ ಸಾವು ನನ್ನ ತಲೆದಿಂಬಾಗಿದೆ. ಬದುಕೊಂದು ಗೋರಿಯಾಗಿ ಹೋಗಿದೆ. ನನ್ನಪ್ಪ ಸಾಯೋ ಎಷ್ಟೋ ಮುಂಚೆ ನನ್ನಮ್ಮ ವಿಧವೆ ಆಗಿದ್ಲು, ನಾನು ತಬ್ಲಿ ಆಗಿದ್ದೆ. ನೀವೀಗ ತಂದಿರೋ ಸುದ್ದಿ ನಮ್ಮನ್ನೇನು ಹೆದರಿಸೋದಿಲ್ಲ ರಮಣ್ಣ. ಸಾಕು ಸಾಕು ಕಮಲ, ಬಾ ಇಲ್ಲಿಂದ ಹೋಗೋಣ. ಎಲ್ಲಾದರೂ ತಣ್ಣಗೆ ನೆಲ್ಲಲ್ಲಿ ಕೂತ್ಕೊಳ್ಳೋಣ. ನನ್ನ ಜೊತೆ ಬರ್ತೀಯಮ್ಮ? ನೀನಿದ್ದಲ್ಲೇ ನಾನು ಕಮಲ. ಬಾಮ್ಮ ಹೋಗೋಣ. ಕಮಲ, ನೀವೀಗ ಎಲ್ಲರೂ ಹೋಗ್ಬೇಕಾಗಿಲ್ಲ. ಇದು ನನ್ನ ಮನೆ, ಇಲ್ಲಿ ಸ್ವತಂತ್ರದ ಗಾಳಿ ಬೀಸುತ್ತೆ. ನೀನ್ ಹಂಗು ನನಗ್ ಬೇಕಿಲ್ಲ. ಸುಮ್ಮನಿರು ಕಮಲಮ್ಮ, ನೀವೆಲ್ಗೂ ಹೋಗ್ಬೇಕಾಗಿದ್ದಲ್ಲ. ನನ್ನ ಮನೇಲಿ ಆರಾಮಾಗಿ ಸುಖವಾಗಿರ್ಬೋದು ನೀವು. ನನ್ನ ಮನೆ ನಾಲ್ಗೆ ಬಿಗಿಡ್ ಮಾತಾಡಿ ರಾಮಣ್ಣ. ಹೆಚ್ಚಿಗೆ ಮಾತಾಡಿದ್ರೆ ಮಾತಾಡಕ್ಕಿದ್ರೆ ನಾಲ್ಗೇನು ಕತ್ತರಿಸ್ಬಿಟ್ಟೇನು. ಹುಷಾರ್, ದೊಡ್ಡ ಮನುಷ್ಯನ ತರ ಮಾತಾಡ್ತಿದ್ಯಾ? ಇಲ್ಲಿವರೆಗೂ ನಿಮ್ ತಂದೆ ಮುಖ ನೋಡ್ಕೊಂಡು ಸುಮ್ಮನಿದ್ದೆ. ಇಲ್ಲಿ ಕೇಳು, ಹೆಸರನ್ನು ಬಿಟ್ಟು ನಿಮ್ ತಂದೆ ಹತ್ರ ಬಿಡುಗಾಸ ಇರ್ಲಿಲ್ಲ. ಆಸ್ಪತ್ರೆ ಹೇಗ್ ಕಟ್ಸ್ದ, ಜನಗಳು ಹೇಗ್ ಸತ್ಕಾರ ಮಾಡ್ದ, ಮಂತ್ರಿ ಯಾಗಾದ ಗೊತ್ತಾ? ಹೇಗೆ ನೋಡು, ಅದೇ ಗುಟ್ಟು ನನ್ನ 50 ಕೋಟಿ ರೂಪಾಯಿ ಸಲ ಪವಾಡ ಮಾಡಿದ್ದು. ಅದಕ್ಕೇನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕಾ ನೀನು? ಇದು ಇಲ್ಲಿಂದ ಮತ್ತೆ ಹೊಲಬೇಕು. ನಿಮ್ ತಾಯಿ ಇಲ್ಲೇ ಇರ್ಬೇಕು ಕಮಲಾ. ನಾನ್ ನನ್ನ ಗಂಡ ಒಬ್ಬನೇ ಮದ್ವೆ ಆಗ್ಬೇಕು. ಅಪ್ಪನ ಹೆಸರು ತಂದು ಗಂಡು ಬೇಡ ಅಂದೆ, ಅಣ್ಣನ ದ್ವೇಷ ತಂದು ಗಂಡು ಬೇಡ ಅಂದೆ. ಈಗ ಸಾಲ ಮತ್ತೊಂದು ಗಂಡು ತರ್ತಾ ಇದೆ. ಇದು ನನ್ನ ಮನೆ ರಾಮಣ್ಣ, ನಮ್ಮ ತಾತ ಮುತ್ತಾತ ಬಾಳಿದ ಮನೆ. ನನ್ನ ಬದುಕಿನ ಒಂದೇ ಒಂದು ವಸ್ತು ರಾಮಣ್ಣ. ಆದ್ರೆ ಅದೀಗ ನನ್ನ ವಸ್ತು. ಅದನ್ನ ನೀವಿಬ್ರು ನಿರ್ಧರಿಸ್ಕೊಳ್ಳಿ. ಬಾಮ ಹೋಗೋಣ. ಅಮ್ಮ, ಕಮಲಾ, ಅಮ್ಮ, ಕಮಲಾ, ಅಮ್ಮ,
ಕಮಲ, ನಾನು ಅದು ಯಾಕೆ ಒಳಗೆ ಕರ್ಸ್ತಾ ನಾನು ನೋಡ್ತೀನಿ. ಕೃಷ್ಣಮೂರ್ತಿ, ಈತ ಮರ್ಯಾದಿಂದ ಹೋಗ್ತಾನೆ ಇಲ್ವಾ ಕೇಳು. ರಾಮಣ್ಣ ಅವರೇ, ಹೋಗ್ರಿ ಇವಾಗ. ಅವ್ರ ಅಪ್ಪಂದನ್ನ ಕೇಳಿ ಕೃಷ್ಣಮೂರ್ತಿ ಮನೆ. You rascal! ಸರಿ, ನಾಳೆ ಬೆಳಗ್ಗೆ ಬರೋಷ್ಟರಲ್ಲಿ ಎಲ್ಲರೂ ಹೊರಟೋಗಿರಿ. ಏನಂದ? ಬಾರೆ. ಸಂತೋಷವಾಗು ಕುಣಿ. ಅವನೇ ನೋಡ್ತೀಯ ಕುಣಿ. ಕುಣಿ, ಅವನೇನ ನೋಡ್ತೀಯ? ಕುಣಿ. ಹಂಗೆ ಕುಣಿ. ಕುಣಿ, ಕುಣಿ, ಹಂಗೆ ಕುಣಿ. ನಂಜ ನಿಲ್ಸೋ, ನಿಲ್ಸೋ ನಂಜ, ನಂಜ ನಿಲ್ಸೋ, ನಿಲ್ಸೋ ನಂಜ, ನಂಜ ನಿಲ್ಸೋ.